ಮತ್ತೊಂದು ಸತಿ ನಾವು ಆದಿಕಾಂಡದಲ್ಲಿ ಯೇಸುವನ್ನು ನಾವು ನೋಡ್ತಾ ಬರ್ತೀವಿ, ಅಥವಾ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಕೂಡ ಯೇಸು ಇರುವುದನ್ನು ನಾವು ನೋಡಿಕೊಳ್ತಾ ಬರ್ತಿದ್ದೇವೆ. ಬೈಬಲ್ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ, ವೇದಗಳಲ್ಲಿ ಹುಡುಕ್ತೀರಿ ಅವುಗಳಲ್ಲಿ ಜೀವ ಇದೆ ಎಂಬುದಾಗಿ, ನಿತ್ಯ ಜೀವ ಇದೆ ಅಂತ. ಅವುಗಳೆಲ್ಲವೂ ಯಾರನ್ನು ಕುರಿತು ಸಾಕ್ಷಿ ಕೊಡುತ್ತದೆ? ನನ್ನನ್ನು ಕುರಿತು ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ಯೇಸು ಹೇಳಿದ್ರು. ಮತ್ತು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 25ನೇ ವಚನ ಮತ್ತು 45ನೇ ವಚನದಲ್ಲ ಕೂಡ ಯೇಸು ಸ್ವಾಮಿ ಆತನು ತಮ್ಮ ಶಿಷ್ಯರೊಂದಿಗೆ ಮಾತಾಡಿಕೊಂಡು ಬರುವಂಥ ಸಮಯದಲ್ಲಿ ತನ್ನನ್ನು ಕುರಿತು ಮೋಸೆ ಬರೆದಂಥ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ಮತ್ತು ಪ್ರವಾದಿ ಗ್ರಂಥಗಳಲ್ಲಿ ತನ್ನನ್ನು ಕುರಿತು ಬರೆದಿರುವ ಎಲ್ಲ ವಿಚಾರಗಳನ್ನು ಏನು ಮಾಡಿದ್ರು ಅಂತ ಅವರಿಗೆ ತಿಳಿಯಪಡಿಸಿದ್ರು ಎಂಬುದಾಗಿ. ಹಾಗಾದರೆ ಯೇಸುವನ್ನು ಕುರಿತು ವೇದಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವುದನ್ನು ನಾವು ನೋಡುವವರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಅದರಲ್ಲಿ ಈಗ ಆದಿಕಾಂಡದಲ್ಲಿ 1ನೇ ಅಧ್ಯಾಯವನ್ನೇ ನಾವಿನ್ನೂ ಏನು ಮಾಡಿದ್ವಿ, ಮುಗಿಸಿದ್ವಿ. 2ನೇ ಅಧ್ಯಾಯಕ್ಕೆ ಕಳೆದ ವಾರದಲ್ಲಿ ಬಂದಿವಿ ಅಲ್ವಾ. ಹಾಗಾಗಿ ಆತನು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಸೃಷ್ಟಿಕರ್ತನಾಗಿ, ಯೇಸು ಸೃಷ್ಟಿಕರ್ತನಾಗಿದ್ದಾರೆ ಎಂಬುದಾಗಿಯೂ 2ನೇ ವಚನದಲ್ಲಿ 3ನೇ ವಚನದಲ್ಲಿ 4ನೇ ವಚನದಲ್ಲಿ ಹೀಗೆ ಒಂದೊಂದು ವಚನಗಳಲ್ಲಿ ಆತನು ಏನಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಬರ್ತಿದ್ದೇವೆ. ಈ ದಿನದಲ್ಲಿ 2ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ನಾನು ಮೇಲೆ ಕೆಳಗೆ ಅದನ್ನು ನೋಡಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ನಾನು ಇಲ್ಲಿ ಬರೋ ಟೈಮಲ್ಲಿ ನನಗೆ ಅದನ್ನು ದೇವರು ಪ್ರಯೋಗಪಡಿಸಿದ್ರು. ಅದಕ್ಕೋಸ್ಕರ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದ ಕಾರಣ ನಾನು ಅದನ್ನು ಪ್ರಸಂಗ ಮಾಡಬೇಕಾದ ಪರಿಸ್ಥಿತಿ ಬಂತು. ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಬಿಟ್ಟು 7ನೇ ದಿನದಲ್ಲಿ, ಅಲ್ಲಿ ನಾವು ನೋಡ್ತೇವೆ ತನ್ನ ಸೃಷ್ಟಿ ಕಾರ್ಯವನ್ನು ಏನ್ ಮಾಡಿದ್ರಂತೆ ದೇವರು ಮುಗಿಸಿ ಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡ್ರು ಎಂಬುದಾಗಿ ನೋಡ್ತೇವೆ. ನಾವು ಕಳೆದ ವಾರದಲ್ಲಿ ವಿಶ್ರಮವನ್ನು ಕುರಿತು ಅಥವಾ ವಿಶ್ರಾಂತಿಯನ್ನು ಕುರಿತು ಧ್ಯಾನಿಸಿದ್ರಿ. ಆ ವಿಶ್ರಾಂತಿ ಯೇಸು ಆಗಿದ್ದಾರೆ ಎಂಬುದಾಗಿ ಹೇಳುವ ಪದವನ್ನು ನಾವು ನೋಡ್ತೇವೆ. 2ನೇ ವಚನದಲ್ಲಿ ಹೇಳ್ತದೆ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ. ಎಲ್ಲ ಗಮನ ಕೇಳಿ. ಈಗ ನಾವೊಂದು ಚಿಕ್ಕ ಕ್ಲಾರಿಫಿಕೇಶನ್ ನಿಮಗೆ ಮಾಡಬೇಕು ಅಂತಿದ್ದೇನೆ. ಬೈಬಲ್ ಅಲ್ಲಿ ತೀರಿತು, ಮುಗಿಸಿ ಮತ್ತು ಅದಕ್ಕೆ ಮೇಲೆ 1ನೇ ವಚನ ಓದಿದ್ವಿ ಏನಂತ ಹೇಳಿ, ಅವುಗಳಲ್ಲಿರುವ ಸಂಪೂರ್ಣವಾಯಿತು ಅಥವಾ ಮುಗಿಸಿ ಬಿಟ್ಟು ಎಂಬುದಾಗಿ ಹೇಳತಕ್ಕಂಥದ್ದೆಲ್ಲ ಒಂದೇ ಅರ್ಥವನ್ನ ಸೂಚಿಸುವಂಥದ್ದಾಗಿದೆ. ಹಾಗಾಗಿ ನಾವು ಇವತ್ತು ಧ್ಯಾನ ಮಾಡತಕ್ಕಂಥ ಸಂಗತಿಗಳಲ್ಲಿ ಇದನ್ನ ಮೇಲೆ ಕೆಳಗೆ ಬರ್ಬೋದು. ಮುಗಿಸಿ ಅಂತ ಬರ್ಬೋದು, ಪರ್ಫೆಕ್ಟ್ ಅಥವಾ ಕಂಪ್ಲೀಟೆಡ್ ಎಂಬುದಾಗಿ ಬರ್ಬೋದು, ಮುಗಿಯಿತು ಅಂತೇಳಿ ಬರ್ಬೋದು, ಅಥವಾ ಪೂರ್ಣಗೊಂಡಿತು ಎಂಬುದಾಗಿ ನೋಡ್ಬೋದು, ಅಥವಾ ಇನ್ನೊಂದು ಪದ ಬಂದು ಓದಿದ್ವಿ ಏನಂತ, ಅಲ್ಲಲ್ಲ 1ನೇ ವಚನದಲ್ಲಿ ಅವುಗಳಲ್ಲಿರುವ ಸಮಸ್ತವು ಮುಗಿಯಿತ, ನಿರ್ಮಿತವಾದವು, ಸಂಪೂರ್ಣವಾದವು, ಸಂಪೂರ್ಣವಾದವು ಎಂಬುದಾಗೆಲ್ಲ ಹೇಳ್ತದೆ. ಎಲ್ಲ ಗಮನ ಕೇಳಿ. ಸಂಪೂರ್ಣವಾದವು, ತೀರಿತು, ಮುಗಿಯಿತು, ಪೂರ್ಣಗೊಂಡಿತು, ಪರ್ಫೆಕ್ಟ್ ಬಂದು ಇನ್ನೊಂದಿದೆ ಪರಿಪೂರ್ಣವಾಯಿತು ಎಂಬುದಾಗಿ ಇವೆಲ್ಲ ಬಂದು ಒಂದೇ ಸಂಗತಿಯನ್ನ ಈಗೆಲ್ಲ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ಇವತ್ತು ಕಂಪ್ಲೀಟ್ ಎಂಬುದಾಗಿ ಹೇಳತಕ್ಕಂಥದ್ದು, ಅಂದರೆ ತೀರಿತು ಎಂಬುದಾಗಿ ಹೇಳತಕ್ಕಂಥದ್ದು ಎಂಬುದಾಗಿ ಹೇಳುವಾಗ ಆತನೇ ಕಂಪ್ಲೀಟ್ ಆಗಿದ್ದಾರೆ, ಆತನೇ ಪರಿಪೂರ್ಣವಾಗಿ ಇದ್ದಾರೆ. ಕಂಪ್ಲೀಟ್ ಎಂಬುದಾಗಿ ಹೇಳುವಾಗ ಪರಿಪೂರ್ಣವಾಯಿತು, ಪೂರ್ಣವಾಯಿತು ಎಂಬುದಾಗಿ ಕೂಡ ಅರ್ಥಗೊಳ್ಳತಕ್ಕದಾಗಿದೆ. ಈ ಲೋಕದಲ್ಲಿ ಎಲ್ಲರೂ ಕೊರತೆಯುಳ್ಳವರಾಗಿದ್ದಾರೆ, ಆತನೊಬ್ಬರೇ ಪೂರ್ಣರಾಗಿದ್ದಾರೆ. ಆತನ ಅಲ್ಫಾ ಒಮೇಘಾ, ಆದಿಯು ಅಂತ್ಯವೂ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಆತನಲ್ಲಿ ಮಾತ್ರ ಪರಿಪೂರ್ಣತೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ. ಆತನಲ್ಲದೆ ಈ ಲೋಕದಲ್ಲಿ ಯಾವುದು ಕೂಡ ಪರಿಪೂರ್ಣವಾದದ್ದು ಇಲ್ಲವೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಆಕಾಶ ಭೂಮಿ ಯಾವ್ದ್ರೂ ಕೂಡ ಏನಾಗ್ತದಂತೆ, ನಾಶವಾಗಬಹುದು. ಆತನ ವಾಕ್ಯವಾಗಲಿ ಒಂದು ಗುಡಸಾಗಲಿ ಏನಾಗೋದಿಲ್ಲ. ಹಾಗಾದ್ರೆ ಅದು ಕಂಪ್ಲೀಟ್ ಆದದ್ದು, 7 ಸತಿ ಪುಟಕ್ಕೆ ಹಾಕಲ್ಪಟ್ಟಿದ್ದು,
ಅದು ಪೂರ್ಣವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಪೂರ್ಣ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಪರಿಶುದ್ಧತೆ ಅಥವಾ ಆತನಲ್ಲಿ ಯಾವ ಒಂದು ತಪ್ಪು ಇಲ್ಲದೆ ಇರುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಹೀಗೆ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ತಾನು ಸೃಷ್ಟಿ ಮಾಡಿದ ಎಲ್ಲ ಸಂಗತಿಗಳನ್ನು ಏನು ಮಾಡಿದರೆ ಆತನು ಮುಗಿಸಿದ್ದಾರೆ, ತೀರಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ತೀರಿಸಿದ್ದಾರೆ ಎಂಬುದಾಗಿ ಹೇಳತಕ್ಕಂಥ ಪದಕ್ಕೆ ಆತನು ಒಬ್ಬನೇ ಏನಾಗಿದ್ದಾರೆ, ಅರ್ಹರಾಗಿದ್ದಾರೆ, ಯೋಗ್ಯರಾಗಿದ್ದಾರೆ. ನಿಮಗೊಂದು ಕೆಲಸವನ್ನು ಕೊಟ್ಟರೆ ಖಂಡಿತವಾಗಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯತೆ ಇಲ್ಲ. ಪರ್ಫೆಕ್ಟ್ ಆಗಿ ಏನು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡೋದಕ್ಕೆ ಯಾರು ಕೂಡ ಸಾಧ್ಯತೆ ಇಲ್ಲವೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಯಾವುದಾದ್ರೂ ಒಂದು ಕೊರತೆಯನ್ನು ನಾವು ಮಾಡಿರ್ತೀವಿ, ನಾವು ಅದರಲ್ಲಿ ಇಟ್ಟಿರತಕ್ಕಂಥವರಾಗಿದ್ದೇವೆ. ಆದರೆ ದೇವರು ಒಂದು ಸಂಗತಿಯನ್ನು ಪ್ರಾರಂಭಿಸಿದ್ರೆ ಆತನು ಪರಿಪೂರ್ಣವಾಗಿರುವ ಹಾಗೆ ಆ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ಮಾಡೋದಕ್ಕೆ ಆತನೊಬ್ಬರೇ ಏನಾಗಿದ್ದಾರೆ, ಆತನು ಶಕ್ತರಾಗಿದ್ದಾರೆ. ಬೈಬಲಲ್ಲಿ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನದಲ್ಲಿ ಓದಿಕೊಳ್ಳೋಣ. 5:48. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ. ನೋಡಿ, ಅಲ್ಲಿ ಕೂಡ ತಪ್ಪಾಗಿ ಕಾರಣದಲ್ಲಿ ದೋಷ ಎಂಬುದಾಗಿ ಹೇಳುತ್ತದೆ. ಆತನು ಪರಿಪೂರ್ಣವಾಗಿ ಇರುವ ಹಾಗೆ, ತಮಿಳು எப்படி ನೋಡಿದ ಪೂರ್ಣ ಎಂಬುದಾಗಿ ಹೇಳತಕ್ಕದಾಗಿದೆ. ಆತನು ಪೂರ್ಣವಾಗಿ ಪೂರ್ಣ ಸದ್ಗುಣ. ನೋಡಿ, ಕ್ರಿಯೇಷನ್ ಅಲ್ಲೂ ಪೂರ್ಣ, ಗುಣದಲ್ಲಿ ಕೂಡ ಏನಾಗಿದ್ದಾನೆ ಆತನು ಪೂರ್ಣ, ಪರಿಶುದ್ಧತೆಯಲ್ಲಿ ಕೂಡ ಏನಾಗಿದ್ದ ಆತನು ಪೂರ್ಣ. ಹೀಗೆ ಎಲ್ಲಾ ವಿಧದಲ್ಲೂ ಆತನು ಏನಾಗಿದ್ದಾರೆ, ಆತನು ಕಂಪ್ಲೀಟ್ ಆಗಿದ್ದಾರೆ, ಪೂರ್ಣವಾಗಿ ಇದ್ದಾರೆ ಎಂಬುದಾಗಿ ನೋಡುತ್ತೇವೆ. ಆತನ ಹೆಸರೇ ಪೂರ್ಣ ಎಂಬುದಾಗಿ ನೋಡುತ್ತೇವೆ. ತಮಿಳು ವಾಸಿಕ 5:48. ಆಗೆಯಾಲ್ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ಪೂರ್ಣ ಸದ್ಗುಣವುಳ್ಳವರಾಗಿ ಇರುವ ಹಾಗೆ ನೀವು ಪೂರ್ಣ ಸದ್ಗುಣರಾಗಿ ಇರ್ರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ನಮ್ಮ ಸ್ವಂತ ಬಲದಲ್ಲಿ ಪೂರ್ಣವಾಗೋದಕ್ಕೆ ಸಾಧ್ಯತೆನಾ? ಇಲ್ಲವೇ ಇಲ್ಲ. ಹಾಗಾಗಿ ಯಾರು ಕೂಡ ನಮ್ಮ ಸ್ವಂತ ಬಲದಲ್ಲಿ ಪೂರ್ಣವಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ದೇವರು ಆಜ್ಞೆಯಾಗಿ ಇಸ್ರಾಯೇಲರಿಗೆ ಲೆವಿಟಿಕಲ್ ಯಾಜಕ ಕಾಂಡದಲ್ಲಿ ಆತನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಕಾರಣ ಅವರಿಗೆ ದೇವರಿಂದಲೇ ಪೂರ್ಣತೆಯನ್ನು ಹೊಂದ್ಕೊಳ್ಳೋಕೆ ಸಾಧ್ಯತೆ ಎಂಬ ಬಯಕೆ ಇರಬೇಕೆಂಬುದಕ್ಕಾಗಿ ಅದನ್ನ ಆತನು ಹೇಳಿದ್ದಾರೆ ಹೊರತು ಆತನು ನಮ್ಮ ಮೇಲೆ ಹೊರೆಯನ್ನ ಹೊರಿಸಬೇಕು ಎಂಬುದಾಗಲ್ಲ. ನಾವು ಹೊರಕ್ಕಾಗ್ಲಿಲ್ಲ ಅಂದಾಗ ಆತನು ಸಹಾಯ ಮಾಡೋದಕ್ಕಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕರುಣಿಸಿ ನಮ್ಮೆಲ್ಲರನ್ನು ಪೂರ್ಣಗೊಳಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆತನು ಇರುವ ಹಾಗೆ ಇವತ್ತು ನಮ್ಮನ್ನು ಕೂಡ ಪೂರ್ಣಗೊಳಿಸಿದ ದೇವರು ಯಾರು? ನಾವು ಮಾಡಿಕೊಂಡು ಆತನು ಮಾಡಿದ್ರ? ಆತನು ಮಾಡಿದವರಾಗಿದ್ದಾರೆ. ಅದನ್ನೆಲ್ಲ ನಾವು ನೋಡಕ್ ಹೋಗ್ತೇವೆ. ಆದ ಕಾರಣ ತಂದೆಯಾದ ದೇವರು ತನ್ನ ಕೆಲಸಗಳಲ್ಲಿ ನಮಗೋಸ್ಕರ ಮಾಡಿದ ಎಲ್ಲಾ ಕೆಲಸಗಳನ್ನ ಏನ್ ಮಾಡಿದ್ದಾರೆ? ಆತನು ಪೂರ್ಣಗೊಳಿಸಿದ್ದಾರೆ. ಏನ್ ಮಾಡಿದ್ದಾರೆ ಹೇಳ್ರಿ? ಯಾಕಂದ್ರೆ ಆತನು ಏನಾಗಿದ್ದಾನೆ? ಆತನು ಪರಿಪೂರ್ಣನಾಗಿರೋದ್ರಿಂದ ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ನಮಗಾಗಿ ಮಾಡಬೇಕಾದ ಎಲ್ಲ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿ ಮುಗಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಮ್ಮ ನಂಬಿಕೆಯನ್ನ ಆ ವಾಕ್ಯದ ಮೇಲೆ ಇಡಬೇಕು. ನನಗಾಗಿ ದೇವರು ಎಲ್ಲವನ್ನು ಪರಿಪೂರ್ಣ ಮಾಡಿದ್ದಾರೆ. ಎಲ್ಲ ಹೇಳಿ ನೋಡೋಣ. ನನಗಾಗಿ ದೇವರು ಎಲ್ಲವನ್ನು ಪರಿಪೂರ್ಣ ಮಾಡಿ ಮುಗಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದಕ್ಕೆ ಎಮೋಷನ್ ಅಲ್ಲ, ಏನ್ ಬೇಕು? ಇದಕ್ಕೆ ನಂಬಿಕೆ ಬೇಕು. ನೀತಿವಂತನು ಬದುಕೋದು ಎಮೋಷನ್ ಅಲ್ಲ, ನಂಬಿಕೆಯಿಂದಲ್ಲ. ರೈಟ್. ನಂಬಿಕೆ ಇಟ್ಟಾಗ ಆ ನಂಬಿಕೆಯಿಂದ ಎಮೋಷನ್ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಸಂಗತಿ ನಿನಗೆ ಸಿಕ್ತು, ನಿನ್ನದು ಅಥವಾ ನಿನಗೆ ಆಯ್ತು ಅಂದಾಗ ನೀನು ಸುಮ್ಮನೆ ಇರ್ತೀಯ? ಎಮೋಷನ್ ಅಲ್ಲಿ ಜಿಗಿದಾಡ್ತೀಯ? ಹಾಗೆ ನಂಬಿಕೆ ಇರುವವನು ಎಮೋಷನ್ ಅಲ್ಲಿ ಇರತಕ್ಕಂಥವನಾಗಿದ್ದಾನೆ. ಎಮೋಷನ್ ಇರುವವರೆಲ್ಲರೂ ನಂಬಿಕೆಯಲ್ಲಿದ್ದಾರೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಎಮೋಷನ್ ಇದ್ದು ನಂಬಿಕೆ ಇಲ್ದಿರೋದಕ್ಕೆ ಸಾಧ್ಯತೆ ಉಂಟು. ಫಾರ್ ಎಕ್ಸಾಂಪಲ್, ಜೋರಾಗಿ ಜಿಗಿಬಹುದು, ಕುಣಿಬಹುದು, ಕಿರ್ಚಬಹುದು, ಎಲ್ಲ ಮಾಡ್ಬೋದು. ಬಟ್ ಅದು ನಂಬಿಕೆಗೆ ಸೈನ್ ಅಲ್ಲವೇ ಅಲ್ಲ, ಅಥವಾ ಅದರಿಂದ ನಂಬಿಕೆ ಬರೋದಿಲ್ಲ. ನಂಬಿಕೆ ಇರುವವನು ಜಿಗಿತಾನೆ ನೋಡ್ರಿ. ಅದು ಹೇಗೆ ಜಿಗಿತಿ ಅಂತಂದ್ರೆ, ದೇವರು ಇವುಗಳನ್ನು ನನಗಾಗಿ ಮಾಡಿ ಮುಗಿಸಿದ್ದಾರೆ ಎಂಬುದಾಗಿ ಹೇಳಿ ಅವನು ಜಿಗಿಯುವವನಾಗಿದ್ದಾನೆ. ಎಲ್ಲಿ ಏನು ಇಲ್ವಲ್ಲ ಅಂದ್ರೆ ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ ಎಂಬುದಾಗಿ ಜಿಗಿತಕ್ಕಂಥವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ ಕಾರಣ ನೋಡಿ, ಇದು ಒಂದು ರೆವಲ್ಯೂಷನ್ ಈಗ ನನಗೆ ಸಿಕ್ಕಿದ್ದು. ಆದ ಕಾರಣ ನಂಬಿಕೆ ಇಲ್ಲದೆ ಕೂಡ ಜಿಗಿಯಕ್ಕೆ ಸಾಧ್ಯತೆಗಳು ಉಂಟು. ಆದ್ರೆ ನಂಬಿಕೆಯಿಂದ ಜಿಗಿಯುವುದಕ್ಕೂ ನಂಬಿಕೆ ಇಲ್ಲದೆ ಜಿಗಿಯುವುದಕ್ಕೂ ಬಹಳ ವ್ಯತ್ಯಾಸ ಇದೆ.
ನಂಬಿಕೆ ಇಲ್ಲದೆ ಜಿಗಿದು ಆಮೇಲೆ ಜಿಗದ ನಂತರ ಅವುಗಳು ಬರೋದಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಂಬಿದಾಗ ನಿನ್ನ ಹೃದಯವು ಅವುಗಳ ಬಗ್ಗೆ ಚೆನ್ನಾಗಿ ತಿಳಿದಿರೋದ್ರಿಂದ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಶರೀರವು ಅದರಲ್ಲಿ ಕೊಂಡಾಡತಕ್ಕಂಥದ್ದೇ ನಿಜವಾದ ಜಿಗಿಯುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೀಗೆ ನಿನ್ನ ಜೀವಿತದಲ್ಲಿ ಇದೊಂದು ಪಾಠವನ್ನು ಕಲಿಯಿರಿ. ನನಗಾಗಿ ದೇವರು ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ಸ್ವಭಾವ ನಮಗಾಗಿ ಏನೆಲ್ಲ ಮಾಡಿದ್ರೋ ಅವುಗಳನ್ನ ಪರಿಪೂರ್ಣವಾಗಿ ಮಾಡಿ ಮುಗಿಸೋದ್ರಲ್ಲಿ ಆತನ ನಂಬಿಕಸ್ಥರಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ 6 ದಿನಗಳಲ್ಲಿ ಮನುಷ್ಯನಿಗಾಗಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಎಲ್ಲವನ್ನು ಪೂರ್ಣಗೊಳಿಸಿ 7ನೇ ದಿನದಲ್ಲಿ ಆತನ ಏನ್ ಮಾಡಿದ್ರು, ಆತನು ವಿಶ್ರಮಿಸಿಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ಆದ ಕಾರಣ ನಮಗಾಗಿ ಇನ್ನು ಯಾವುದು ಕೂಡ ನಾವಾಗಿ ನಾವು ಮಾಡ್ಕೊಳ್ತಕ್ಕಂಥದ್ದಲ್ಲ, ಆತನು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆತನೇ ಕಂಪ್ಲೀಟ್ ಇದ್ದಾರೆ, ಆತನೇ ಪರಿಪೂರ್ಣವುಳ್ಳವರಾಗಿದ್ದಾರೆ. ಆತನ ಅಲ್ಲದೆ ಯಾರು ಈ ಲೋಕದಲ್ಲಿ ಪರಿಪೂರ್ಣರಾಗಿ ಇಲ್ಲವೇ ಇಲ್ಲ. ಯಾವುದರಲ್ಲೂ ಕೂಡ ಪರಿಪೂರ್ಣರು ನಾವು ಇಲ್ಲವೇ ಇಲ್ಲ. ನಮ್ಮ ಕೆಲಸವಾಗಲಿ ಅಥವಾ ನಮ್ಮ ನಡೆ ಆಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ, ಅಥವಾ ಯಾವುದರಲ್ಲೂ ಕೂಡ ಮನುಷ್ಯರು ಪರಿಪೂರ್ಣರು ಅಲ್ಲವೇ ಅಲ್ಲ. ಆದರೆ ದೇವರು ಒಬ್ಬರು ಮಾತ್ರ ಪರಿಪೂರ್ಣನಾಗಿದ್ದಾನೆ. ಆತನು ನಾವು ಕೂಡ ಪರಿಪೂರ್ಣವಾಗಿ ಇರಬೇಕೆಂಬುದನ್ನ ಆತನು ಇಷ್ಟಪಡತಕ್ಕಂಥವರಾಗಿದ್ದಾರೆ. ಆದಾಮನನ್ನು ಉಂಟು ಮಾಡುವಂತ ಸಮಯದಲ್ಲಿ ಕೊರತೆ ಉಳ್ಳವನಾಗಲ್ಲ, ಆತನು ಪರಿಪೂರ್ಣವಾಗಿ ಉಂಟು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಮೊದಲನೇ ಆದಾಮನು ಕಡೆ ಆದಾಮನು ಎಂಬುದಾಗಿ ಹೇಳಿ ಮನುಷ್ಯನು ಎಂಬುದಾಗಿ ಹೇಳೋದಿಲ್ಲ. ಕಾರಣ ನಾವೆಲ್ಲರೂ ಕೂಡ ಮನುಷ್ಯರಾಗ್ತೇವೆ, ನಾವೆಲ್ಲರೂ ಕೊರತೆ ಉಳ್ಳವರಾಗ್ತೇವೆ. ಆ ಆದಾಮನು, ಮೊದಲನೇ ಆದಾಮನು ಯೇಸು ಕ್ರಿಸ್ತನ ಹಾಗೆ ಪರಿಪೂರ್ಣನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. ಯೇಸು ಇದ್ದ ಹಾಗೆ ಮೊದಲನೇ ಆದಾಮನು ಇದ್ದ ಕಾರಣ ಮೊದಲನೇ ಆದಾಮನು ಕಡೆ ಆದಾಮನು ಎಂಬುದಾಗಿ ಹೇಳಲ್ಪಡುತ್ತದೆ. ಆದ ಕಾರಣ ನೀನು ನಾನು ನಂಬುವಂತ ದೇವರು ಪರಿಪೂರ್ಣರಾಗಿದ್ದಾರೆ, ನಮಗಾಗಿ ಎಲ್ಲವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಾಗಿ ತಂದೆಯಾದ ದೇವರು ಪರಿಪೂರ್ಣರಾಗಿದ್ದ ಹಾಗೆ ಯೇಸು ಕ್ರಿಸ್ತ ಕೂಡ ಈ ಭೂಲೋಕಕ್ಕೆ ಬಂದು 33 ವರ್ಷ ಕಾಲ ಈ ಭೂಮಿ ಮೇಲೆ ಇದ್ದಂಥ ಸಮಯದಲ್ಲಿ 3 ವರ್ಷ ಕಾಲದಲ್ಲಿ ತನ್ನ ಸೇವೆಯನ್ನ ಪ್ರಾರಂಭಿಸಿದ್ರು. ಆರಂಭದಿಂದ ಅಂತ್ಯದ ತನಕ ನೀವು ನೋಡುವುದಾದ್ರೆ ಯೇಸು ಪದೇ ಪದೇ ಹೇಳುವಂತ ಮಾತು ಏನಂತಂದ್ರೆ, ನನ್ನ ತಂದೆ ಚಿತ್ತವನ್ನೇ ಮಾಡುವುದೇ ನನ್ನ ಆಹಾರವಾಗಿದೆ, ನನ್ನ ತಂದೆ ಚಿತ್ತವನ್ನೇ ಮಾಡುವುದಕ್ಕಾಗಿ ನಾನು ಬಂದೇನು, ಇದು ನಾನು ದೇವರ ಚಿತ್ತವನ್ನು ಮಾಡಕ್ಕೆ ಬಂದೆ ಎಂಬುದಾಗಿ ಎಬ್ರಿಯರು ಬರೆದ ಪತ್ರಿಕೆಯಲ್ಲಿ ಕೂಡ ಅಲ್ಲಿ ಬರೆದಿರೋದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂಥ ಸಮಯದಲ್ಲಿ ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾಗ, ದೇವರ ಚಿತ್ತವನ್ನು ಮಾಡದಿದ್ದಾಗ ಯೇಸು ಒಬ್ಬರೇ ಈ ಭೂಲೋಕದಲ್ಲಿ ಬಂದು ಪರಿಪೂರ್ಣವಾಗಿ ದೇವರ ಚಿತ್ತವನ್ನ ನೆರವೇರಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಗೆತ್ಸೆಮನೆ ತೋಟಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಯೇಸು, ಸ್ಪೀಡ್ ಆಗಿ ಹೋಗ್ತೇನೆ ಅನ್ನಿಸ್ತಾನಲ್ವಾ, ಗೆತ್ಸೆಮನೆ ತೋಟಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ರು, ಇದು ನಿಮ್ಮೊಂದಿಗೆ ಮಾಡುವಂತ ಊಟ ಕೊನೆ ಊಟವಾಗಿದೆ ಎಂಬುದಾಗಿ ಹೇಳಿ ತನ್ನ ಶಿಷ್ಯರಲ್ಲಿ ಒಬ್ಬರಿಗೆ ಹೇಳ್ತಾರೆ, ನಿಮ್ಮ ಹತ್ರ ದುಡ್ಡು ಇಲ್ಲದಿದ್ರು ಮಾರಿ ಆದ್ರೂ ಒಂದು ಏನ್ ಮಾಡ್ರಿ, ಕತ್ತೆಯನ್ನು ಇಟ್ಕೊಳ್ರಿ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಹೇಳಿ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಮೊಣಕಾಲಿ ಊರಿ ಪ್ರಾರ್ಥಿಸುವಾಗ, ಈ ಪಾತ್ರೆ ನನ್ನನ್ನು ಬಿಟ್ಟು ನೀಗುವುದಾದ್ರೂ ನೀಗಲಿ, ಆದ್ರೂ ನನ್ನ ಚಿತ್ತದಂತಲ್ಲ, ಯಾರ ಚಿತ್ತದಂತೆ. ಯಾಕಂದ್ರೆ 1 ಗಂಟೆ ಮುಂಚೆ ಸತ್ತೋದ್ರು ಕೂಡ ಅದು ಆತ್ಮಹತ್ಯೆ ಆಗ್ತದೆ. 1 ಗಂಟೆ ಲೇಟಾಗಿ ಸತ್ರ ಕೂಡ ದೇವರ ಚಿತ್ತಕ್ಕೆ ಇಲ್ಲದೆ ಸುಮ್ಮನೆ ಒಂದು ಪ್ರಾಣಿಗಳ ಬಲಿ ಹಾಗೆ ಆಗ್ಬಿಡತಕ್ಕದಾಗಿದೆ. ಸರಿಯಾದ ಘಳಿಗೆ, ಸರಿಯಾದ ಸಮಯ, ದೇವರ ಚಿತ್ತಕ್ಕನುಸಾರವಾದ ರೀತಿಯಲ್ಲಿ ಮಾಂಸದಲ್ಲಿದ್ದ ಯೇಸು ಶಿಲುಬೆ ಮೇಲೆ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡತಕ್ಕಂಥ ಸಮಯವು ಅದಾಗಿತ್ತು ಎಂಬುದಾಗಿ ನೋಡುತ್ತೇವೆ. ವರ್ಷಕ್ಕೆ ಅದು 5 ಅವರು ವರ್ಷಕ್ಕೊಂದ್ಸತಿ ಮಹಾಯಾಜಕನು ಮಹಾಪರಿಶುದ್ಧದಲ್ಲಿ ಪ್ರವೇಶಿಸುವಂಥ ಸಮಯದಲ್ಲಿ ಅವನು ಎಲ್ಲಾ ಜನರಿಗಾಗಿ ಒಂದು ಕುರಿಯನ್ನ ತೆಗೆದುಕೊಂಡು ಆ ಕುರಿಯ ರಕ್ತವನ್ನ ತನಗಾಗಿಯೂ ಜನರ ಪರವಾಗಿ ಮಹಾಪರಿಶುದ್ಧ ಸ್ಥಳಕ್ಕೆ ಏನ್ ಮಾಡ್ತಿದ್ದ, ಅವನು ಪ್ರವೇಶಿಸಿದ್ದ. ಬೇರೆ ಕುರಿಗಳ ರಕ್ತಗಳನ್ನೆಲ್ಲ ಆಚೆ ಇರತಕ್ಕಂಥ ಕೊಂಬುಗಳ ಮೇಲೆ, ಅದು ಏನಂತಾರೆ ಅದಕ್ಕೆ, ಯಜ್ಞವೇದಿಯಲ್ಲಿ ಆ ಕೊಂಬುಗಳ ಮೇಲೆ ಹಾಕೋದು, ಇದೆಲ್ಲ ಮಾಡ್ತಿದ್ರು. ಅದ್ರ ಒಂದೇ ಒಂದು ಕುರಿ ಎಲ್ಲ ಬಲಿಗಳಾಗಿ ಕೊನೆಯದಾಗಿ ಆ ಬಲಿಯನ್ನು ತೆಗೆದುಕೊಂಡು ಅವನು ಮಹಾಪುರುಷ ಸ್ಥಳಕ್ಕೆ ಹೋಗುವ ಆ ಗಳಿಗೆಯಲ್ಲಿ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಆತನು
ಆತನು ತನ್ನ ಪ್ರಾಣವನ್ನು ಏನ್ ಮಾಡಿದ್ರು, ಆತನು ಮುಗಿಯೋದಕ್ಕೆ ಮುಂಚೆ 19ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 30ನೇ ವಚನದಲ್ಲಿ ತೀರಿತು ಎಂಬುದಾಗಿ ಹೇಳಿದ್ರು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ವೇದದಲ್ಲಿ ನನ್ನನ್ನು ಕುರಿತು ಹೇಳಲ್ಪಟ್ಟಂತೆ ಎಲ್ಲಾ ಪ್ರವಾದನೆಗಳು ತೀರಿತು. ಮನುಷ್ಯನ ಪಾಪದ ಪರಿಹಾರಕ್ಕಾಗಿ ಇದು ನಾನು ತೀರಿಸಿದ್ದೇನೆ, ತೀರಿತು ಎಂಬುದಾಗಿ ಹೇಳಿದ್ರು. ಈ ಮಾನವನು ಕೊರತೆಯಾಗಿದ್ದ, ಇನ್ನು ಕೊರತೆ ಎಲ್ಲ ತಂದೆಯಾದ ದೇವರು ಇದ್ದ ಹಾಗೆ ಮನುಷ್ಯನು ಕೂಡ ಹಾಗೆ ಇರುವ ಹಾಗೆ ಆ ಕೆಲಸವನ್ನು ನಾನು ತೀರಿಸಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೀರಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನೊಬ್ಬನೇ ಅದನ್ನು ತೀರಿಸೋದಕ್ಕೆ ಸಾಧ್ಯತೆ. ಯಾಕಂದ್ರೆ ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಯೇಸು ಕ್ರಿಸ್ತನು ಆತನು ಪರಿಶುದ್ಧವಾದ ರಕ್ತದಿಂದ ಆ ತಾಯಿಯಾದ ಮರಿಯಾಳ ಹೊಟ್ಟೆಯಲ್ಲಿ ರೂಪಿಸಲ್ಪಟ್ಟು ಆತನು ಯಾವೊಂದು ಪುರುಷನ ಸಂಗಮ ಇಲ್ಲದೆ ಆತನು ಹುಟ್ಟಿದವನಾಗಿ ಈ ಭೂಮಿ ಮೇಲೆ ಇದ್ದು ಆತನ ಎಲ್ಲಾ ವಿಧದಲ್ಲೂ ಶೋಧಿಸಲ್ಪಟ್ಟು ತಂದೆಯಾದ ದೇವರ ಹಾಗೆ ಪರಿಪೂರ್ಣರಾಗಿ ಇದ್ದಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ರಕ್ತವು ಪರಿಪೂರ್ಣವಾದದ್ದು, ಆತನ ಜೀವಿತ ಪರಿಪೂರ್ಣವಾದದ್ದು. ಆತನು ಪರಿಪೂರ್ಣನಾಗಿದ್ದು ಶಿಲುಬೆ ಮೇಲೆ ನಮಗಾಗಿ ತೀರಿಸಿದರು ಎಂಬುದಾಗಿ ನೋಡುತ್ತೇವೆ. ಆ ಮಹಾಯಾಜಕನು ಒಳಗೆ ಹೋಗುವಾಗ ದೇವಾಲಯದ ತೆರೆಯು ಮೇಲಿಂದ ಕೆಳಗೆ ಅರ್ಧದ್ದನ್ನು ಏನ್ ಮಾಡಿದ, ಅವನು ಕಣ್ಣಾರೆ ನೋಡಿದ. ಅದರ ಅರ್ಥ ಇನ್ನು ಮುಂದೆ ಯಾಜಕನ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಆತನ ಕ್ಷಮಾಕ್ಷಮದಲ್ಲಿ ಹೋಗುವ ಕೆಲಸವನ್ನ ಆತನು ತೀರಿಸಿ ಮುಗಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಕೆಲಸವನ್ನ ತಂದೆಯಾದ ದೇವರು ಮಾಡಿ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಬಿಟ್ಟ ನಂತರ ಆತನು ತಂದೆಯಾದ ದೇವರ ಹತ್ರ ಹೋಗುವತನಾಗಿದ್ದಾನೆ. ಆಗ ಯೇಸು ಹೇಳಿದ್ರು, ನೀವು ಹೋಗಿ ಯೆರೂಸಲೇಮಿನ ಏನ್ ಮಾಡ್ರಿ, ನೀವು ಕಾದಿರಿ ಎಂಬುದಾಗಿ ಯೇಸು ತನ್ನ ಶಿಷ್ಯರಿಗೆ ಹೇಳಿ ಅಲ್ಲಿ ಕಾದಿರಿ ಎಂಬುದಾಗಿ ಹೇಳಿ, ನಾನು ಹೋಗಿ ಒಬ್ಬ ಸಹಾಯಕನನ್ನು ಏನ್ ಮಾಡ್ತೇನೆ, ಕಳಿಸ್ತೇನೆ. ಆತನು ನಿಮ್ಮನ್ನು ಸಕಲ ಸತ್ಯದಲ್ಲಿ ನಿಮ್ಮನ್ನ ಫಿನಿಶ್ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪವಿತ್ರಾತ್ಮನು ತಾನೆ, ಆತನ ಹೆಸರೇ ಏನಾಗಿದ್ದಾನೆ, ಪವಿತ್ರ ಆತ್ಮನು. ಪವಿತ್ರಾತ್ಮನು ನಮ್ಮನ್ನು ಪವಿತ್ರಗೊಳಿಸಿ ಆತನ ಹಾಗೆ ನಮ್ಮನ್ನು ಪವಿತ್ರಗೊಳಿಸಿ ನಮ್ಮಲ್ಲಿ ವಾಸವಾಗಿರುವಾತನಾಗಿದ್ದಾನೆ. ಈಗ ಬೈಬಲ್ ಹೇಳುತ್ತದೆ, ಆತನ ಎಂಥವನಾಗಿದ್ದಾನೋ ನಾವು ಅಂಥವನಾಗಿ ಈ ಭೂಲೋಕದಲ್ಲಿ ಇರುವ ಹಾಗೆ ಮಾಡಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯಾಕಂದ್ರೆ ಯಾರು ವಾಸವಾಗಿದ್ದಾರೆ ನಮ್ಮಲ್ಲಿ, ಆಗ ನಮ್ಮನ್ನ ದೇವರು ಅಂಗೀಕರಿಸಿಕೊಂಡು ತನ್ನ ಆತ್ಮವನ್ನು ನಮ್ಮೊಳಗಿಟ್ಟು ಆತನ ದೇವರೇ ನಮ್ಮಲ್ಲಿ ವಾಸವಾಗಿದ್ದಾರೆ. ನಮ್ಮನ್ನು ಕಂಪ್ಲೀಟ್ ಮಾಡಿದವನು ಆತನೇ ಆಗಿದ್ದಾನೆ. ತಂದೆಯಾದ ದೇವರು ಕಂಪ್ಲೀಟ್ ಆಗಿದ್ದಾರೆ, ಯೇಸು ಕ್ರಿಸ್ತನು ಕಂಪ್ಲೀಟ್ ಆಗಿದ್ದಾರೆ, ಪವಿತ್ರಾತ್ಮ ದೇವರು ಕಂಪ್ಲೀಟ್ ಆಗಿ ಆತನ ನಮ್ಮಲ್ಲಿ ವಾಸವಾಗಿ ಇದ್ದಾರೆ. ದಿನೇ ದಿನೇ ನಮ್ಮನ್ನು ಈ ಭೂಮಿ ಮೇಲೆ ಆತನು ಕಂಪ್ಲೀಟ್ಗೊಳಿಸಿ ಆತನು ಬರುವಾಗ ನಮ್ಮ ಆತ್ಮ ಪ್ರಾಣ ಶರೀರವನ್ನ ತಂದೆ ಮಗ ಪವಿತ್ರಾತ್ಮಗೆ ದೇವರು ಆತನ ನಮ್ಮನ್ನು ಪರಿಪೂರ್ಣಗೊಳಿಸಿ ಆತನೊಂದಿಗೆ ಸದಾಕಾಲ ಇಟ್ಕೊಳ್ಳತಕ್ಕಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನಾನು ಚುರುಕವಾಗಿ ಹೇಳಿದೆ. ಈಗ ವಾಕ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡತಕ್ಕಂಥವನಾಗಿದ್ದೇನೆ. ಕೊಲೋಸರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ 10ನೇ ವಚನ ಓದಿಕೊಳ್ಳುವ. ಕೊಲೋಸರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಲ್ಲಿ ಇದ್ದುಕೊಂಡು, ಯೇಸುವಲ್ಲಿ ಇದ್ದುಕೊಂಡು, ಕ್ರಿಸ್ತನಲ್ಲಿ ಇದ್ದುಕೊಂಡು ನೀವೇನಾಗಿದ್ದೀರಿ, ಪರಿಪೂರ್ಣತೆಯನ್ನು. ಆಗ ಅಲ್ಲಿ ದೇವರು ಹೇಳಿದ್ರು, ನಾನು ಪರಿಪೂರ್ಣವಾಗಿರುವ ಹಾಗೆ ನೀವೇನಾಗಿರ್ರಿ. ಈಗ ನಮ್ಮನ್ನು ಪರಿಪೂರ್ಣ ಮಾಡಿದ್ದು ಯಾರು, ನಾವ ಆತನ ಮಾಡಿದ್ದಾರ? ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ಆತನಲ್ಲಿ ಇದ್ದುಕೊಂಡು, ಯಾರಲ್ಲಿ ಇದ್ದುಕೊಂಡು, ಆತನು ಯಾರು ಪರಿಪೂರ್ಣನಾಗಿರುವ ಆತನಲ್ಲಿ ಇದ್ದುಕೊಂಡು ಆತನ ಹಾಗೆ ನಾನು ಪರಿಪೂರ್ಣನಾಗಿ ಈಗ ಇದ್ದೇನೆ. ಇದು ನನ್ನ ಕೆಲಸ ಅಲ್ಲ, ಆತನ ನನ್ನ ಮಾಡಿದ ಕೆಲಸವಾಗಿರೋದ್ರಿಂದ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನು ಯಾರಲ್ಲಿದ್ದೇನೆ, ಕ್ರಿಸ್ತನ ಎಂತವರಾಗಿದ್ದಾರೆ, ಆತನ ಹಾಗೆ ನನ್ನನ್ನು ಕೂಡ ಆತನ ಮಾಡಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್. ಮತ್ತೆ ಹೆಬ್ರಿಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಪವಿತ್ರರಾಗುತ್ತಿರುವವರನ್ನು 10ನೇ ವಚನ ಓದ್ಕೊಳ್ರಿ. ಅದನ್ನ ಯೇಸು ಕ್ರಿಸ್ತನು ಒಂದೇ ಸಾರಿ ಅಲ್ಲಲ್ಲ, ಕೊಲೋಸ್ಯರು 2:10 ನೀವು ಆತನಲ್ಲಿದ್ದುಕೊಂಡು
ಹೊಂದಿದವರಾಗಿದ್ದೀರಿ. ಆತನು ಎಲ್ಲಾ ಹನ್ನೊಂದಕ್ಕೆ ಹೋಗ್ಬಿಡ್ತದೆ. ರೈಟ್. ಆತನು ಎಲ್ಲಾ ದೊರೆತನಗಳನ್ನು ಇಲ್ಲಿ ಮೇಲೈತೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಯಾರಲ್ಲಿ ಸಂಪೂರ್ಣತೆ ಅವತರಿಸುತ್ತದೆ? ಯಾರಲ್ಲಿ? ಯಾಕಂದ್ರೆ ಆತನ ಏನಾಗಿದ್ದಾರೆ? ಸಂಪೂರ್ಣತೆ ಉಳ್ಳವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಏನಾಗಿದ್ದಾರೆ? ಹೇಳಿ, ಬಾಯಿ ತೆಗೆದು. ಸಂಪೂರ್ಣವಾಗಿದ್ದಾರೆ, ಪರಿಪೂರ್ಣವಾಗಿದ್ದಾರೆ, ಫಿನಿಶ್ ಆಗಿದ್ದಾರೆ. ಆತ ನಮಗಾಗಿ ಫಿನಿಶ್ ಮಾಡಿದ್ದಾರೆ. ಇಲ್ಲಿ ಆತನಲ್ಲಿ, ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ಸಂಪೂರ್ಣತೆ ಯಾರಲ್ಲಿ ವಾಸವಾಗಿದೆ? ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿದ್ದಾರೆ. ಈಗ ನಮ್ಮಲ್ಲಿ ಯಾವ ಸಂಪೂರ್ಣತೆ ಇದೆ? ದೇವರಲ್ಲಿ ಇದ್ದಿದ್ದೆ ಕ್ರಿಸ್ತನಲ್ಲಿದೆ, ಕ್ರಿಸ್ತನಲ್ಲಿರೋದು ನಮ್ಮಲ್ಲಿದೆ. ಇದು ನನ್ನ ನಿನ್ನ ಭಕ್ತಿಯಿಂದ ಆದದ್ದಲ್ಲ, ಆತನ ಕೃಪೆಯಿಂದ ಉಂಟಾದದಕ್ಕಾಗಿ ದೇವರನ್ನ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಐ ಆಮ್ ಕಂಪ್ಲೀಟ್. ಹೇಳ್ರಿ, ಎಲ್ಲ ನಾ ಯಾವುದರಲ್ಲಿ ಪರಿಪೂರ್ಣ? ಎಲ್ಲದರಲ್ಲಿ ದೇವರು ನನ್ನನ್ನು ಪರಿಪೂರ್ಣಗೊಳಿಸಿದ್ದಾರೆ. ನಾನು ಕೊರತೆ ಉಳ್ಳವನು ಅಲ್ಲವೇ ಇಲ್ಲ. ಆರೋಗ್ಯದಲ್ಲಿ ಪರಿಪೂರ್ಣವಾಗಿರ್ಬೇಕು, ದೇವರ ಚಿತ್ತ ಅದು. ನಾವು ಸ್ವಭಾವದಲ್ಲಿ ಪರಿಪೂರ್ಣವಾಗಿರ್ಬೇಕು. ಯಾರ ಚಿತ್ತ ಅದು? ದೇವರ ಚಿತ್ತ. ಪರಿಶುದ್ಧತೆಯಲ್ಲಿ ಏನಾಗಿದ್ದೇನೆ? ನಾನು ಆತನ ಹಾಗೆ ಪರಿಪೂರ್ಣನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಿಮ್ಮ ದೇಹದಲ್ಲಿ ಅಂತ ಪರಿಪೂರ್ಣತೆಯನ್ನ ನೀವು ಕಾಣಲಿಲ್ಲ, ಅನುಭವಿಸಲಿಲ್ಲ ಆದರೆ ಅದು ಸತ್ಯ ಅಲ್ಲ. ವೇದ ವಾಕ್ಯವೇ ಸತ್ಯವಾಗಿದೆ. ಬೈಬಲ್ ಏನು ಹೇಳ್ತದೋ ಅದೇ ಸತ್ಯ, ಅದೇ ನಮ್ಮ ನಂಬಿಕೆಯ ಹೋರಾಟವಾಗಿದೆ. ಪೌಲ್ ಹೇಳ್ತಾರೆ, ಒಳ್ಳೆಯ ಹೋರಾಟವನ್ನು ಹೋರಾಡು, ವಿಶ್ವಾಸವನ್ನ ಕಾಪಾಡಿಕೋ. ವಿಶ್ವಾಸ ಅನ್ನೋದು ದೇವರು ನಮ್ಮನ್ನು ಕುರಿತು ಏನು ಹೇಳ್ತಾರೋ ಅದೇ ವಿಶ್ವಾಸ. ಹೋರಾಟ ಎಂಬುದು ಹೇಳತಕ್ಕಂಥದ್ದು ಈ ಕಾರ್ಯ ನನ್ನಲ್ಲಿ ನೆರವೇರುವ ತನಕ ನಾನು ಬಿಡೋದೇ ಇಲ್ಲ, ಅದನ್ನೇ ನಾನು ನಂಬುತ್ತೇನೆ, ಹೋರಾಟ ಮಾಡತಕ್ಕಂಥವರಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಜ್ವರ ಬಂದ್ಬಿಟ್ರೆ, ತಲೆನೋವು ಬಂದ್ಬಿಟ್ರು ಹಂಗೆ ಮುಖ ಮೂರ್ತಿ ಎಲ್ಲ ತುರ್ಕೊಳ್ಳೋದಲ್ಲ. ನಾವು ಎದ್ದು ನಿಂತು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ಆತನ ಮೂಲಕವಾಗಿ ನಾನು ಪರಿಪೂರ್ಣನಾಗಿದ್ದೇನೆ. ನನ್ನ ಭಕ್ತಿ ಅಲ್ಲ, ಅರ್ಥಾಯ್ತಾ? ನನ್ನ ಭಕ್ತಿ ಅಲ್ಲ, ನನ್ನ ಪ್ರಾರ್ಥನೆ ತೆಗೆದುಕೊಂಡು ಕಸ ತೊಟ್ಟೆಯಲ್ಲಿ ಹಾಕೋಣ, ಅವು ಅಲ್ಲ. ಆತನ ಕೃಪೆಯಿಂದ ನಾನು ಪರಿಪೂರ್ಣನಾಗಿದ್ದೇನೆ, ಆತನ ಪ್ರೀತಿಯಿಂದ ನಾನು ಪರಿಪೂರ್ಣನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ಪರಿಶುದ್ಧತೆ ಎಲ್ಲ ಆತನ ಪರಿಶುದ್ಧದಿಂದ ನಾನು ಪರಿಶುದ್ಧನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಆತನ ಮೂಲಕವಾಗಿ ನಾನು ಸಂಪೂರ್ಣನಾಗಿ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಈ ಲೋಕದಲ್ಲಿ ನಮ್ಮ ದೇಹವು ಏನು ಹೇಳ್ತದೋ ಅದು ಸತ್ಯ ಅಲ್ಲ, ದೇವರ ವಾಕ್ಯ ಏನು ಹೇಳುತ್ತೋ ಅದೇ ಸತ್ಯ. ನಿನ್ನ ತಲೆ ಒಳಗೆ ಏನು ಯೋಚನೆ ಮಾಡ್ತೀಯೋ ಅದು ಸತ್ಯ ಅಲ್ಲ, ದೇವರ ವಾಕ್ಯ ನಿನ್ನ ಕುರಿತು ಏನು ಹೇಳ್ತದೋ ಅದೇ ಸತ್ಯ. ಅದಕ್ಕೆ ಪೌಲ್ ಹೇಳ್ತಾರೆ, ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರಾಗಿದ್ದೇವೆ. ವಿ ನಾಟ್ ವಾಕಿಂಗ್ ಅಕಾರ್ಡಿಂಗ್ ಟು ಅವರ್ ಫೀಲಿಂಗ್. ನಮ್ಮ ಭಾವನೆಗಳ ಮೇಲೆ ನಡಿಬಾರ್ದು, ನಾವು ನಂಬಿಕೆಯಿಂದ ನಡೀತಕ್ಕಂಥವರಾಗಿರಬೇಕು. ಭಾವನೆಗಳು ವಯಸ್ಸಾಯಿತು, ಭಾವನೆಗಳಿಗೆ ಕೊರತೆ ಇದೆ, ಭಾವನೆಗಳಲ್ಲಿ ಇಲ್ಲ ಅಂತ ಹೇಳ್ಬೋದು, ಆದರೆ ಅದು ಸತ್ಯ ಅಲ್ಲ. ನಂಬಿಕೆನೇ ಸತ್ಯ. ನಂಬಿ ನಡೀತಕ್ಕಂಥವರಾಗಿ ನಾವು ಕಾಣಪಡಬೇಕು. ಕಾರಣ ನಾನು ನಂಬಿರುವ ಆತನು ಸಂಪೂರ್ಣನಾಗಿದ್ದಾನೆ. ಎಲ್ಲ ಹೇಳೋಣ, ಏನಾಗಿದ್ದಾನೆ ಆತನು? ಪ್ರೈಸ್ ದಿ ಲಾರ್ಡ್. ಆತನು ಏನಾಗಿದ್ದಾರೆ? ಆತನು ರೈಟ್. ಹಾಗಾಗಿ ಈಗ 11ನೇ ವಚನಕ್ಕೆ ಬರೋಣ. ಈ ಪರಿಪೂರ್ಣತೆಯಿಂದ ಏನಾಗ್ತದೆ ಓದ್ಕೊಳ್ಳೋಣ. ಆತನು ಎಲ್ಲಾ ದೊರೆತನಗಳಿಗೂ, ಎಲ್ಲ ಗಣಕಳಿ ಈ ಪರಿಪೂರ್ಣತರಾಗಿರುವಂತ ನಾವು ಈ ಒಂದು ವಿಷಯವನ್ನು ತಿಳ್ಕೋಬೇಕು. ಆತನು ಎಲ್ಲಾ ದೊರೆತನಗಳನ್ನು, ಅಧಿಕಾರಿಗಳನ್ನು ಶಿರಸ್ಸು ಏನಾಗಿದ್ದಾನೆ? ಆತನು ಶಿರಸ್ಸು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯೇಸು ಸಭೆಗೆ ಏನಾಗಿದ್ದಾರೆ? ನಾವೇನಾಗಿದ್ದೇವೆ? ಈಗ ಯೋಚನೆ ಮಾಡಿ, ಆತನ ಎಲ್ಲದಕ್ಕೂ ಏನಾಗಿದ್ದಾರೆ? ಆಗ ನಮ್ಮ ಯಜಮಾನರು ಅಥವಾ ನಮ್ಮ ಗಂಡ ಅಥವಾ ನನ್ನ ಯಜಮಾನನಾಗಿರುವ ಆತನು ಶಿರಸ್ಸಾಗಿದ್ದ ಮೇಲೆ ಎಲ್ಲವನ್ನು ನಮಗೆ ಅಧೀನಪಡಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾವುದು ನಮ್ಮ ದೇಹದ ಮೇಲೆ ಅಥವಾ ನಮ್ಮ ಅಂಗಗಳಲ್ಲಿ ಅಥವಾ ಆತನ ಸಭೆ ಎಂಬ ದೇಹದ ಮೇಲೆ ಯಾವುದಕ್ಕೂ ಅಧಿಕಾರ ಇಲ್ಲ, ಎಲ್ಲದಕ್ಕೂ ಆತನು ತಲೆಯಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರ ಅರ್ಥ ಎಲ್ಲವನ್ನು ಆತನು ಜಯಿಸಿ ಕಂಪ್ಲೀಟ್ ಮಾಡಿದವರಾಗಿದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ರೈಟ್. ಆಮೇಲೆ ನೀವು ಯಾರಲ್ಲಿ? ಆತನಲ್ಲಿ ಸುನ್ನತಿಯನ್ನು ಏನಾಗಿದ್ದೀರಿ? ನೀವು ಹೊಂದಿದ್ದೀರಿ. ಅಂದ್ರೆ ಪರಿಶುದ್ಧವೂ ಆಗ್ಬಿಟ್ಟಿದ್ದೀರಿ, ಕಂಪ್ಲೀಟ್ ಆಗಿದ್ದೀರಿ, ಸುನ್ನತಿ ಆಗಿದ್ದೀರಿ. ಈ ಸುನ್ನತಿ ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುತ್ತದೆ. ಇದೇ ಕ್ರಿಸ್ತಿಯ ಸುನ್ನತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಸುನ್ನತಿಯು ಶಾರೀರ ಪ್ರಕಾರ ಇರತಕ್ಕಂಥದ್ದಾದ್ರೆ ನಮ್ಮ ಹೃದಯದಲ್ಲಿ ದೇವರು ನಮ್ಮನ್ನು ಕಂಪ್ಲೀಟ್ ಆಗಿ ಸುನ್ನತಿ ಮಾಡಿ ಆತನ ಒಡಂಬಡಿಕೆಯಲ್ಲಿ ನಮ್ಮನ್ನು ಸ್ಥಿರಪಡಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ರೈಟ್.
ಕೊಲೋಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ ಎಬ್ರಿಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನ ಅಂದ್ಕೊಳ್ಳೋಣ. ಪವಿತ್ರರಾಗುತ್ತಿರುವವರನ್ನು ನೋಡಿ, ಪವಿತ್ರ ಆಗುತ್ತಿರುವವರನ್ನು ಅಂದ್ರೆ ದಿನ ಆಗತಕ್ಕಂಥ ವಿಚಾರ ಅಲ್ಲ ಹೇಳುವಂಥದ್ದು, ದಿನ ರಕ್ಷಣೆ ಹೊಂದಿದವರನ್ನ ಕುರಿತು ಹೇಳ್ತದೆ. ಕಳೆದ ದಿನಗಳಲ್ಲಿ 2000 ವರ್ಷದಿಂದ ರಕ್ಷಣೆ ಹೊಂದಿದವರಾಗ್ಲಿ, ಇವತ್ತು ನಾಳೆ ಇನ್ನು ನಾಳೆ ಕೂಡ ಆಗುವವರ ಕುರಿತು ಹೇಳ್ತದೆ. ಪವಿತ್ರ ಆಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ. ಎಷ್ಟು ಸಮರ್ಪಣೆ? ಹಳೆ ಒಡಂಬಡಿಕೆಯಲ್ಲಿ ಒಂದೊಂದು ಸತಿ ಪರಿಪೂರ್ಣ ಆಗ್ಬೇಕು, ಪರಿಶುದ್ಧ ಆಗ್ಬೇಕು ಅಂದ್ರೆ ಮತ್ತೆ ಏನ್ ಮಾಡ್ಬೇಕಾಗಿತ್ತು? ಸಮರ್ಪಣೆಯನ್ನ ಮಾಡಬೇಕಾಗಿತ್ತು, ಬಲಿಗಳನ್ನ ಕೊಡಬೇಕಾಗಿತ್ತು. ಆದ್ರೆ ಒಂದೇ ಸಮರ್ಪಣೆಯಿಂದ ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆ ಮೇಲೆ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಎಷ್ಟುವರೆಗೂ? ಎಲ್ಲಿಯವರೆಗೂ? ನೀವು ಸತ್ತ ಮೇಲೆ, ನಿಮ್ಮ ಮುಂದೆ ಆಗುವವರು ಅವ್ರು ಸತ್ತ ಮೇಲೆ ನಿರಂತರವಾಗಿ, ಕಂಪ್ಲೀಟ್ ಆಗಿ, ಅಂತ್ಯದವರೆಗೂ ಸಿದ್ಧಿಗೆ ತಂದಿದ್ದಾನಷ್ಟೇ, ಕಂಪ್ಲೀಟ್ ಆಗಿ ಮಾಡಿದ್ದಾನಷ್ಟೇ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಅಂದರೆ ಈಗ ಮೊದಲು ಹೇಳಿದಂತೆ ಸಿದ್ಧಿ ಬಂದು ಯಾವುದನ್ನು ಕುರಿತು, ಕಂಪ್ಲೀಟ್ ಅನ್ನು ಕುರಿತು ಹೇಳ್ತಾರಂತಂದರೆ ಆತನು ಎಲ್ಲಾ ದುರತನಗಳು ಎಲ್ಲದರ ಮೇಲೆ ನಮ್ಮನ್ನು ಏನ್ ಮಾಡಿದ? ಕಂಪ್ಲೀಟ್ ಆಗಿ ಮಾಡಿದವರಾಗಿದ್ದೆ, ಮುಗಿಸಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ ಎಲ್ಲಾ ಯಾವುದನ್ನ ಪವಿತ್ರಗೊಳಿಸುವ ವಿಷಯದಲ್ಲಿ ಆತನು ನಿನ್ನನ್ನು ನನ್ನನ್ನು ಪವಿತ್ರ ಕಂಪ್ಲೀಟ್ ಆಗಿ ಮಾಡಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದಕ್ಕೆ ನಿಂದು ಏನಲ್ಲಿ ಕೆಲಸ ಇಲ್ಲ, ಇವುಗಳನ್ನು ನಂಬುವುದೇ ನಿನ್ನ ಕೆಲಸ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀತಿವಂತನು ಬದುಕೋದು ಯಾವುದರಿಂದ? ಆತನ ಮಾಡಿದ ವಿಚಾರಗಳ ಮೇಲೆ ನಂಬಿಕೆ ಇಡೋದ್ರಿಂದ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾರು ಮಾಡಿದ ವಿಚಾರಗಳ ಮೇಲೆ ನೀನ್ ಏನ್ ಮಾಡ್ತೀಯೋ ಅವುಗಳ ಮೇಲೆ ನಂಬಿಕೆ ಇಡಬೇಡ, ಬಿದ್ದೋಗ್ತಿ. ಆತನ ಏನ್ ಮಾಡಿದ್ದಾರೆ ಎಂಬುದಾಗಿ ನಂಬಿಕೆ ಇಡು, ಆಗ ನಿಲ್ಲತಕ್ಕಂಥವರಾಗಿ ಮಾಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಆತನು ಒಂದೇ ಪವಿತ್ರ ಆಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ. ಯಾರು ಸಮರ್ಪಣೆ ಮಾಡಿದ್ರು? ನೀನ ಆತನ. ನಾವು ದಿನ ಸಮರ್ಪಣೆ ಮಾಡ್ತೀವಿ, ಪಲ್ಟಿ ಹೊಡಿತಾ ಇರ್ತೀವಿ. ಆದ್ರೆ ಒಂದೇ ಸಮರ್ಪಣೆ ಮೂಲಕವಾಗಿ ಆತನು ನಮ್ಮೆಲ್ಲರನ್ನು ಸಿದ್ಧಿಗೆ ತಂದಿದ್ದಾನಷ್ಟೇ. ಪ್ರೈಸ್ ಅಲ್ಲಿ ನಮ್ಮೆಲ್ಲರನ್ನು ಪರ್ಫೆಕ್ಟ್. ಸಿದ್ಧಿ ಅಂತಂದ್ರೆ ಪರ್ಫೆಕ್ಟ್, ಕಂಪ್ಲೀಟ್, ಪೂರ್ಣಗೊಳಿಸಿದ್ದಾನೆ ನಮ್ಮನ್ನ. ನಾನು ಪೂರ್ಣವಾಗಿದ್ದೇನೆ, ಕೊರತೆ ಆಗಿದ್ದೇನೆ? ಹೇಳ್ರಿ, ನಾನು ಪೂರ್ಣವಾಗಿದ್ದೇನೆ. ಇದು ನನ್ನ ಭಕ್ತಿಯಿಂದಲ್ಲ, ಆತನು ಮಾಡಿದ ಪುಣ್ಯದ ನಿಮಿತ್ತವಾಗಿ. ಪ್ರೈಸ್ ಲಾರ್ಡ್. ಬೆಳಿಗ್ಗೆ ಸ್ತೋತ್ರ ಮಾಡುವಾಗ, ಯಾವಾಗಲೂ ಸ್ತೋತ್ರ ಮಾಡುವಾಗ ಸುಮ್ಮನೆ ಸ್ತೋತ್ರ ಮಾಡಿದ್ರೆ 100 ರೂಪಾಯಿ ಸಿಗ್ತದೆ ಅಂತ ಮಾಡಕ್ ಹೋಗ್ಬೇಡ್ರಿ. ಆತನು ಮಾಡಿದ ವಿಚಾರಗಳನ್ನು ನೆನಪು ಮಾಡ್ಕೊಂಡು ಸ್ತೋತ್ರ ಮಾಡ್ರಿ. ಅದು ನಿಜವಾದ ಆತ್ಮೀಯ ತಕ್ಕಂಥ, ಸತ್ಯಕ್ಕೆ ತಕ್ಕಂಥ ಆರಾಧನೆ ಆಗಿರ್ತದೆ. ಹಲ್ಲೆಲೂಯಾ. ಆತ್ಮದಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆ ಅಂದ್ರೆ ಏನ್ ಅರ್ಥ ಗೊತ್ತಾ? ಮ್ಯೂಸಿಕ್ ಹಾಕಿ ಜೋಶಾಗಿ ಡ್ಯಾನ್ಸ್ ಆಡೋದಲ್ಲ. ಆತನು ಮಾಡಿದ ಪುಣ್ಯಗಳನ್ನ ನಾವು ನಂಬೋದನ್ನ, ಆತ್ಮದಲ್ಲಿ ಅವುಗಳ ಕಣ್ಗಳ ವಿಷಯ ತೆರೆಯಲ್ಪಟ್ಟು ಆ ಸತ್ಯವನ್ನ ಕೊಂಡಾಡುವಂತೆ ಆರಾಧನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಮನೋನೇತ್ರ ಕಣ್ಣಿಗೆ ಬೆಳಗಿಸಲ್ಪಟ್ಟು ಇಂಥ ಸತ್ಯಗಳನ್ನು ಕಾಣುವಾಗ ಆಮೇನ್, ಹೌದು ಸ್ವಾಮಿ ಎಂಬುದಾಗಿ ಮಾಡುವಂಥದ್ದು ಅದನಿಗೆ ಮೆಚ್ಚುಗೆಯಾದ ಆರಾಧನೆ ಆಗಿರುತ್ತದೆ. ಬೈಬಲ್ ಹೇಳ್ತದೆ, ಯಾರು ನಂಬಿಕೆ ಇಲ್ಲದೆ ದೇವನ ಏನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಂಬಿಕೆ ಅಂದ್ರೆ ನಾನು ಏನ್ ಮಾಡ್ತೀನಲ್ಲ, ಆತ ನನಗಾಗಿ ಏನ್ ಮಾಡಿದಾರೋ ಅದೇ. ಅವುಗಳನ್ನ ತಿಳಿಯುವಾಗ, ಅದನ್ನು ನೆನಪಾಗಿ ಮಾಡ್ಕೊಳ್ಳುವಾಗ ನನ್ನ ಆತ್ಮದಲ್ಲಿ ಮಾತ್ರ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ. ನನ್ನ ಶರೀರ ಅರಿವಿನಲ್ಲಿ ಆಗುದಿಲ್ಲ. ನನ್ನ ಆತ್ಮಿಕ ಮನೋನೇತ್ರ ಕಣ್ಣುಗಳು ಬೆಳಗಿಸಿ ಅವುಗಳನ್ನು ಕಾಣುವಾಗ ಆಮೇನ್ ಎಂಬುದಾಗಿ ಅಂಗೀಕರಿಸ್ಕೊಂಡು ಸ್ತೋತ್ರ ಮಾಡಿದ್ ನೋಡ್ರಿ, ಅದು ಪರಲೋಕದಲ್ಲಿ ದೊಡ್ಡ ಆರಾಧನೆ ಆಗಿ ಅದು ದೇವರ ಸನ್ನಿಧಾನದಲ್ಲಿ ಕಾಣಪಡತಕ್ಕದಾಗಿರ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ ಆತನು ಒಂದೇ ಸಮರ್ಪಣೆ ಮೂಲಕವಾಗಿ ನಮ್ಮೆಲ್ಲರನ್ನು ಕಂಪ್ಲೀಟ್ ಮಾಡಿದವರಾಗಿದ್ದಾರೆ. ಹಾಗಾಗಿ ನಾವು ಯಾರು ಕೊರತೆ ಉಳ್ಳವಲ್ಲ. ನಾವೇನಾಗಿದ್ದೀವಿ? ನಾವು ಈ ಕಂಪ್ಲೀಟ್ ಅನ್ನು ಕುರಿತು ನೀನು ಎಚ್ಚರ ಪಡೋದಕ್ಕೆ ಏನೂ ಇಲ್ಲ. ಆತನಲ್ಲಿ ಮಾತ್ರ ನಾವು ಎಚ್ಚರ ಪಡತಕ್ಕಂಥವರಾಗಿದ್ದೇವೆ. ನನ್ನನ್ನು ಸಿದ್ಧಿಗೆ ತಂದದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಪರಿಪೂರ್ಣಗೊಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಶುದ್ಧ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಹಾಗೆ ನನ್ನನ್ನು ಮಾಡಿದಕ್ಕಾಗಿ ಸ್ತೋತ್ರ. ಒಂದೇ ಸಮರ್ಪಣೆ ಮೂಲಕವಾಗಿ. ಸಮರ್ಪಣೆ ನಾವಾದ್ರೆ ದಿನ ಮಾಡ್ತಾ ಇರ್ತೀವಿ, ಪಲ್ಟಿ ಹೊಡಿತಾ ಇರ್ತೀವಿ. ಆತ ನಮ್ಮೆಲ್ಲರಿಗೋಸ್ಕರ ಒಂದೇ ಸಮರ್ಪಣೆ ಮೂಲಕವಾಗಿ ನಮ್ಮೆಲ್ಲರನ್ನು ಒಂದೇ ಸತಿ ಇವತ್ತು ಶುದ್ಧ ಆಗುವವರನ್ನ ಕೂಡ ಅವರು ಕೂಡ ಪರ್ಫೆಕ್ಟ್ ಆಗಿ ನಿರಂತರವೂ ಮಾಡಿಬಿಟ್ಟಿದ್ದಾರೆ ಅಂತ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕೊಲೋಸ್ಯರು 1:28 ಓದ್ಕೊಳ್ಳೋಣ. ಕೊಲೋಸ್ಯರು 1:28. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ. ಎಂತ ಜ್ಞಾನವನ್ನು? ಪೂರ್ಣ ಜ್ಞಾನ. ಪೂರ್ಣ ಜ್ಞಾನ ಯಾವುದು? ಯೇಸುವೆ ಪೂರ್ಣನಾಗಿದ್ದಾನೆ.
ಆತನ ಕುರಿತು ವಿವರಿಸುವಂಥದ್ದೇ ಪೂರ್ಣ ಜ್ಞಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್ ಎಲ್ಲ ಕೇಳಿ, ಈಗ ನಿಮ್ಮನ್ನು ಖುಷಿ ಪಡಿಸೋದಕ್ಕಾಗಿ ನಾನು 4 ಡ್ಯಾನ್ಸ್ ಆಡಿ ಇದು ಮಾಡಿ ನಾಟಕ ಮಾಡಿ ಈಗ ಮುಡ್ತಾರೆ ನಾಳೆ ಮುಡ್ತಾರೆ ಅಂತ ಸುಳ್ಳೆಲ್ಲ ಹೇಳೋಕ್ಕಿಂತ ಅದು ಜ್ಞಾನ ಅಲ್ಲ, ಅದು ಸುಳ್ಳು, ಕತ್ತುಕತೆಗಳು. ಆದರೆ ಇದು ಆತನನ್ನು ಕುರಿತು ಸತ್ಯದ ಪರಿಜ್ಞಾನವನ್ನು ನಿನಗೆ ತಿಳಿಯಪಡಿಸಿದ್ರೆ ಅದು ಪೂರ್ಣ ಜ್ಞಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತ ನನಗಾಗಿ ಏನು ಮಾಡಿದ್ದಾರೆ ಎಂಬ ತಿಳುವಳಿಕೆ ನಿನಗೆ ಕೊಡುವಾಗ, ಪವಿತ್ರಾತ್ಮ ಪ್ರೇರಿತರಾಗಿ ಅವುಗಳನ್ನು ತಿಳ್ಕೊಳ್ಳುವಾಗ ಅದು ಎಂಥ ಜ್ಞಾನ? ಪೂರ್ಣ. ಎಂಥ ಜ್ಞಾನ? ಅರೆಕೊರೆ ಅಲ್ಲ, ಅದು ಪೂರ್ಣ ಜ್ಞಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಗಳೇ, ಇವತ್ತಿಂದ ನಿನ್ನನ್ನು ಆಶೀರ್ವದಿಸ್ತಾರೆ, ಅದು ಪೂರ್ಣ ಜ್ಞಾನ ಅಲ್ಲ. ನನ್ನನ್ನು ದೇವರು ಆಶೀರ್ವದಿಸಿದ್ದಾರೆ, ಅದೇ ಪೂರ್ಣ ಜ್ಞಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಉದ್ಧರಿಸ್ತೇನೋ, ನನ್ನನ್ನು ದೇವರು 2000 ವರ್ಷದ ಮುಂಚೆ ಉದ್ಧರಿಸಿದ್ದಾರೆ, ನಾನು ಇದನ್ನು ನಂಬ್ತೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇವತ್ತು ದೇವರು ಗುಣಪಡಿಸ್ತಿದ್ದಾರೆ, ಕೆಲವರನ್ನು ಮುಡ್ತಾ ಇದ್ದಾರೆ ಅಂತಂದನ್ನೋ, ದೇವರು ನನ್ನನ್ನು ಆತನ ಭಾಷಣಗಳಿಂದ ವಾಸಿ ಮಾಡಿದ್ದಾರೆ, ಅದು ಪೂರ್ಣ ಜ್ಞಾನ. ಹಲ್ಲೆಲೂಯಾ. ಆದ್ರೆ ಪಾಸ್ಟರ್ ಶರೀರದಲ್ಲಿ ಏನು ಕಾಣ್ತಾ ಇಲ್ವ? ಅಲ್ಲ, ಅದು ನಿನ್ನ ನಂಬಿಕೆಯಿಂದ. ನಿನ್ನ ನೀತಿವಂತನ ಹೆಂಗ್ ಬದುಕ್ತಾನೆ ಅವನು? ನಂಬಿಕೆಯಿಂದ. ಯಾವುದ್ರ ಮೇಲೆ? ನಿನ್ ಗುಣ ಆದ್ಮೇಲಲ್ಲ, ಆತನ ಮಾಡಿದ ಪುಣ್ಯದ ಮೇಲೆ ನಂಬಿಕೆ ಇಡೋದ್ರಿಂದ ಇವತ್ತು ನಿನ್ ಗುಣವಾಗಿ ಬದುಕಕ್ಕೆ ಸಾಧ್ಯತೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಆಶೀರ್ವಾದವಾಗಿರೋದಕ್ಕೆ ಸಾಧ್ಯತೆ ಆಗ್ತದೆ. ಬೈಬಲ್ ಹೇಳ್ತದೆ, ಕುಮಾರನ ಬಿಡುಗಡೆ ಕೊಟ್ರೆ ಅದಾಗಿ ಆ ಕುಮಾರನ ಕುರಿತು ಅರಿವು ಅದು ಅರಪರಲ್ಲ, ಅದೇನಾಗಿದೆ? ಪೂರ್ಣ ಜ್ಞಾನವನ್ನು. ಒಂದು ವೇಳೆ ನೀನು ನಾನು ಪ್ರಸಂಗಿ ಆಗಬೇಕು ಅಂತ ಇಷ್ಟಪಡೋದಾದ್ರೆ ನಾನು ಹೇಳ್ತೇನೆ, ವೇಸ್ಟ್ ಮಾಡಿ ಜನ ಲೈಫನ್ನು ಹಾಳು ಮಾಡಬೇಡ್ರಿ. ನಾನು ಹಾಳು ಮಾಡೋದು ಬೇಡ. ಅವರಿಗೆ ಕ್ರಿಸ್ತನ ವಿಷಯದಲ್ಲಿ ಪೂರ್ಣ ಜ್ಞಾನವಾಗಿರತಕ್ಕಂಥದ್ದನ್ನು ಪ್ರಸಂಗಿಸೋಣ. ಜನರು ಅವುಗಳಿಂದ ನಿರಂತರವಾದ ಬಿಡುಗಡೆಯನ್ನ ಅವರು ಅನುಭವಿಸತಕ್ಕಂಥವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ವರ್ಷಗಳು, ಎಷ್ಟು ಟೈಮು, ಎಷ್ಟು ಲೈಫು ಎಲ್ಲ ಹಾಳಾಗಿ ಇವತ್ತು ಸಭೆಗಳಲ್ಲಿ ಇರುವಂಥ ಕಾರಣ ಪೂರ್ಣ ಜ್ಞಾನವನ್ನು ಪ್ರಸಂಗಿಸಲ್ಪಡದೇ ಇರೋದ್ರಿಂದ. ಪೂರ್ಣ ಎಂಬುದು ಹೇಳತಕ್ಕಂಥದ್ದು ನಾನಲ್ಲ, ಕ್ರಿಸ್ತನು ಪೂರ್ಣನಾಗಿದ್ದಾನೆ. ಆತನು ಮಾಡಿದ ಪುಣ್ಯಗಳನ್ನು ಪ್ರಸಂಗಿಸುವುದೇ ಪೂರ್ಣ ಜ್ಞಾನವಾಗಿದೆ. ಆ ಜ್ಞಾನವು ಜನರು ಅನ್ನುವುದಾದರೆ ಆ ಜ್ಞಾನವು ಅವರನ್ನು ಬಿಡುಗಡೆ ಮಾಡತಕ್ಕದಾಗಿರುತ್ತದೆ. ನನ್ನ ಜನರು ನನ್ನನ್ನು ಅರಿಯದೆ ಏನಾಗ್ತಿದ್ದಾರೆ? ನನ್ನಂದ್ರೆ ಜ್ಞಾನವನ್ನು ಅರಿಯದೆ ಏನಾಗ್ತಿದ್ದಾರೆ? ಹಾಳಾಗುತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಸುಮ್ಮನೆ ಒಂದು ಪ್ರಸಂಗ, ಇನ್ನೊಂದು ಟೈಮು, ಇನ್ನೊಂದು 1 hour, ಇನ್ನೊಂದು 2 hour ಎಲ್ಲ ಹಾಕಿ ಜನರನ್ನ ಕೂರಿಸಿ ಅವ್ರ ತಲೆ ಒಳಗೆ ಹುಳ ಬಿಡೋದಕ್ಕಿಂತ ಪೂರ್ಣ ಜ್ಞಾನವನ್ನು ದೇವರ ಮುಂದೆ ದೇವರ ಕೃಪೆಯಿಂದ ಪ್ರಸಂಗಿಸುವುದಕ್ಕಾಗಿ ನಮ್ಮನ್ನು ದೇವರು ಕರೆದವರಾಗಿದ್ದ ಪೂರ್ಣವಾಗಿರುವವರು ಯೇಸು ಕ್ರಿಸ್ತ ಒಬ್ಬನೇ. ಆತನ ಬಗ್ಗೆ ನಾವು ಪ್ರಸಂಗಿಸುವವರಾಗಿ ಕಾಣಪಡಬೇಕು. ಪೌಲ್ ಹೇಳ್ತಾರೆ, ನಾನು ವಾಕ್ಚಾತುರ್ಯವನ್ನು ಅಲ್ಲ, ಅದರ ಜ್ಞಾನದಲ್ಲಿ ಕಡಿಮೆ ಇಲ್ಲ. ಜ್ಞಾನ ಎಂಬುದು ಹೇಳತಕ್ಕಂಥ ಕ್ರಿಸ್ತನಲ್ಲಿ ನಾನೇನೆಲ್ಲ ಕಡಿಮೆ ಉಳ್ಳವನಲ್ಲ, ಯಾಕಂದ್ರೆ ಆ ಕ್ರಿಸ್ತನು ನನಗೆ ಜ್ಞಾನವಾಗಿ ಇದ್ದಾರೆ. ನಾನು ಮಾತಾಡೋದಕ್ಕೆ ವಾಕ್ಚಾತುರ್ಯ ಇಲ್ಲ, ಮಾತಾಡೋದಕ್ಕೆ ನಾನು ಬಲ್ಲವನಾಗಿಲ್ಲ. ಹೇಗೆ ಮಾತಾಡಬೇಕು, ಹೆಂಗೆ ಅಸೆಂಬಲ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ವಾಕ್ಚಾತುರ್ಯ ನನಗಿಲ್ಲ. ಆದರೆ ಖಂಡಿತವಾಗಿ ನಾನು ಪ್ರಸಂಗಿಸುವಂಥದ್ದು ಅದು ದೇವ ಜ್ಞಾನವಾಗಿದೆ ಎಂಬುದಾಗಿ ಪೌಲನು ಹೇಳತಕ್ಕಂಥವರಾಗಿದ್ದಾರೆ. ಇಲ್ಲಿ ಪೌಲ್ ಹೇಳುವಂಥ ವಿಚಾರ ಓದ್ಕೊಳ್ಳೋಣ ಮತ್ತೊಂದು ಸತಿ. ಸರ್ವರಿಗೂ ಪೂರ್ಣ ಜ್ಞಾನವನ್ನು. ಎಂತ ಜ್ಞಾನವನ್ನು? ಅರ್ಧಪರ್ಧ ಜ್ಞಾನ ಅಲ್ಲ, ಎಂತ ಜ್ಞಾನವನ್ನು? ಆ ಪೂರ್ಣ ಜ್ಞಾನ ಯಾರು? ಯೇಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ. ಹಲ್ಲೆಲೂಯಾ. ಪ್ರವೀಣರು ಎಂಬುದಾಗಿ ಹೇಳತಕ್ಕಂಥ ಪದಕ್ಕೆ ಇಂಗ್ಲಿಷ್ ನಲ್ಲಿ ಕಂಪ್ಲೀಟ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಮೆಚೂರ್ ಎಂಬುದಾಗಿ ಕೂಡ ಹೇಳ್ತಕ್ಕಂಥ ವಿಚಾರವನ್ನ ನಿಮ್ಮನ್ನ ಏನ್ ಮಾಡಿದ್ದೇನೆ ನಾನು? ಕ್ರಿಸ್ತನಲ್ಲಿ ನಿಮ್ಮನ್ನ ಏನ್ ಮಾಡಿದ್ದೇನೆ? ಪೂರ್ಣವಾಗಿ ಎಂಬುದಾಗಿ ಹೇಳುವುದನ್ನ ನೋಡ್ತೇವೆ. ಎಲ್ಲ ಗಮನ ಕೇಳಿ, ಎಲ್ಲ ಗಮನ ಕೇಳಿ ನೋಡ್ರಿ. ಈಗ ಈ ಲೈಟ್ ಅನ್ನ ನಾವು ನೋಡ್ತೀವಿ, ಇಟ್ಕೊಳ್ಳೋಣ, ಸ್ವಲ್ಪ ಹೊತ್ತು ನೋಡ್ಬಿಡ್ತೀವಿ. ಕಣ್ ಮುಚ್ಕೊಂಡು ಏನ್ ಕಾಣ್ತದೆ? ಏನಂದ್ರಿ? ಹೇಳಿ, ಬಾಯಿ ತೆಗೆದು ಹೇಳ್ರಿ. ಲೈಟ್ ಅನ್ನ ಚೆನ್ನಾಗಿ ನೋಡ್ಬಿಡ್ತೀರಾ, ಬಹಳ ಪ್ರಕಾಶವಾಗಿರೋದನ್ನ. ತಿರ್ಗಾ ಕಣ್ ಮುಚ್ಚಿದ್ರು ನಿಮ್ಗೆ ಏನ್ ಕಾಣ್ತೈತೆ? ಹೆಂಗೆ ಅದು? ಅದರ ಪ್ರಭಾವ. ಅದಕ್ಕಿಂತಲೂ ಪ್ರಭಾವವುಳ್ಳ ಯೇಸು ಕ್ರಿಸ್ತನನ್ನ ನಮ್ಮ ಜ್ಞಾನವು ತಿಳುವಳಿಕೆ ಹೊಂದ್ಕೊಂಡ್ರೆ ನಮ್ಮ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು, ಹೋದ್ರು ಬಂದ್ರು ಆತನ ಹಾಗೆ ಎಲ್ಲವೂ ಕಾಣತಕ್ಕದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಏನು ಈಗಿದ್ದಾರೋ ಅದೇ ಕಾಣ್ತದೆ ಎಲ್ಲ ಕಡೆ. ಪ್ರೈಸ್ ದಿ ಲಾರ್ಡ್. ನಾನು ಒಂದು ದಿವಸ ನಮ್ಮ ಮನೆಯಲ್ಲಿ ಒಂದು ಲೈಟ್ ಇದೆ, ಅದು ಸ್ಟಾರ್ ತರ ಇದೆ, ಹೀಗೆ ಹೀಗೆ ಒಂಥರ ರೌಂಡು, ಮಧ್ಯದಲ್ಲಿ 4 ಬೋರ್ಡ್ ಇದೆ. ಅದು ಬಾತ್ರೂಮಲ್ಲಿ ಶೇವ್ ಮಾಡೋದಕ್ಕಂತ ಮುಖಾಂತರ ಇಟ್ಟಿದ್ದೇವೆ. ಅದನ್ನು ಯಾವುದೋ ಇದಕ್ಕೆ ಹಿಂಗೆ ನೋಡ್ಬಿಟ್ಟು ತಿರ್ಗಾ ನಾನು ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು ಅದೇ ಕಾಣ್ತಾ ಐತೆ. ಹಾಗ ತಕ್ಷಣ ನನಗೆ ದೇವರ ಆತ್ಮನು ಇದು ಜ್ಞಾಪಕ ಪಡಿಸಿದ್ರು. ಒಂದು ವೇಳೆ ನಾವು ಕ್ರಿಸ್ತನನ್ನ ಒಂದು ಸತಿ ನೋಡ್ಬಿಟ್ರೆ, ಇದಾದರೂ ಒಂದು 5 ನಿಮಿಷ ಇರ್ತದೆ, ಕ್ರಿಸ್ತನನ್ನು ಒಂದು ಸತಿ ನೋಡ್ಬಿಟ್ರೆ, ಅದನ್ನು ಅರಿಯತಕ್ಕ ಅರಿವು ನಮಗೆ ಬಂದ್ಬಿಟ್ರೆ, ಆ ಜ್ಞಾನದ ಪರಿಪೂರ್ಣವಾದ ಜ್ಞಾನವನ್ನು ನಾವು ಹೊಂದ್ಕೊಂಡ್ಬಿಟ್ರೆ
ನಾವು ಕಾಣೋದಲ್ಲ, ಆತನಾಗಿದ್ದಾನೆ, ನಾವೇ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೈಟ್. ಕ್ರಿಸ್ತನಲ್ಲಿ ನಮ್ಮೆಲ್ಲರೂ ಏನ್ ಮಾಡ್ತಾನೆ? ಪ್ರವೀಣರಾಗಿ ಪರಿಪೂರ್ಣರಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಏನ್ ಮಾಡ್ತಿದ್ದೇನೆ ನಾನು? ಹಾಗಾದ್ರೆ ಹೇಗೆ ಅದನ್ನ ಪ್ರಯತ್ನ ಮಾಡ್ತಾನಂದ್ರೆ, ಕ್ರಿಸ್ತನ ಜ್ಞಾನವನ್ನ ಬೋಧನೆ ಮಾಡೋದ್ರಿಂದ, ಕ್ರಿಸ್ತನ ಜ್ಞಾನವನ್ನ ತಿಳಿಯಪಡಿಸೋದ್ರಿಂದ, ಕ್ರಿಸ್ತನ ಪರಿಪೂರ್ಣವಾದ ಆತನ ಜ್ಞಾನವನ್ನ ಕೇಳ್ತಾ ಕೇಳ್ತಾ ಓದ್ತಾ ಅದನ್ನ ನಾವು ಧ್ಯಾನ ಮಾಡ್ತಾ ನಾವು ದೇವರ ಮುಂದೆ ಅಥವಾ ಈ ಲೋಕದಲ್ಲಿ ಪರಿಪೂರ್ಣರಾಗಿ ನಾವು ಕಾಣಪಡ್ತಕ್ಕಂಥವರಾಗಿರ್ತೇವೆ. ಇದು ನಮ್ಮ ನಡತೆಯೋ ಆತನ ಅರಿಯತಕ್ಕ ಅರಿವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಎಫೆಸೀಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ಎಫೆಸೀಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು, ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ, ಯಾರ ಸಂಪೂರ್ಣ ಮಟ್ಟಿಗೂ? ದೇವರ ಸಂಪೂರ್ಣದ ಮಟ್ಟಕ್ಕೂ ಪರಿಪೂರ್ಣವರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು. ಏನ್ ಮಾಡಬರಲಿ? ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆತನನ್ನು ನಾನೇನ್ ಮಾಡ್ತಾನೆ? ಬೇಡಿಕೊಳ್ಳುತ್ತಾನೆ. ಅದರ ಅರ್ಥ ಹೆಂಗೆ? ನಿಮ್ಮ ನಡತೆಯಲ್ಲೋ ಆತನ ಅರಿಯತಕ್ಕ ಅರಿವಿನಲ್ಲೋ. ಮತ್ತೊಂದು ಸತಿ ಓದ್ಕೊಳ್ಳಿ. ಜ್ಞಾನಕ್ಕೆ ಮೀರುವ. ಯಾವುದಕ್ಕೆ ಮೀರುವ? ಕನ್ನಡದಲ್ಲಿ ಸ್ವಲ್ಪ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಆಗ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು. ಏನ್ ಮಾಡೋದ್ರಲ್ಲಿ? ತಿಳ್ಕೊಳ್ಳೋದ್ರಲ್ಲ, ನಡೆಯೋದ್ರಲ್ಲ. ಆಗ ಯಾರ ಸಂಪೂರ್ಣತೆ ಜ್ಞಾನ ಮೀರುವ ಕ್ರಿಸ್ತನ ಪ್ರೀತಿಯನ್ನು ಏನ್ ಮಾಡ್ಬೇಕು ನಾವು? ಆಗ ಕ್ರಿಸ್ತನ ನಮ್ಮ ಜ್ಞಾನವನ್ನು ಮೀರತಕ್ಕಂಥದ್ದೇ ಕ್ರಿಸ್ತನ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಯಾಕಂತಂದ್ರೆ ಇನ್ನೂ ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿಸಿದ್ರು. ಇನ್ನೂ ಕೂಡ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಶರೀರದಲ್ಲಿ ಪಾಪ ವಾಸವಾಗಿದ್ರು ಕೂಡ ನಮ್ಮನ್ನು ಆತನ ಹಾಗೆ ಮಾಡಿದ್ದಾರೆ. ಈ ಪ್ರೀತಿಯನ್ನ ಖಂಡಿತವಾಗಿ ನಮ್ಮ ತಲೆ ಒಳಗೆ ಗ್ರಹಿಸ್ಕೊಳ್ಳಕ್ಕೆ ಅಸಾಧ್ಯವಾದ ಕಾರ್ಯ. ಅದಕ್ಕೆ ಕ್ರಿಸ್ತನ ಜ್ಞಾನ ಮೀರುವ ಕ್ರಿಸ್ತನ ಪ್ರೀತಿಯನ್ನು ಎಂಬುದಾಗಿ ಹೇಳುತ್ತದೆ. ನಮ್ಮ ಜ್ಞಾನಕ್ಕೆ ಅರ್ಥವಾಗುವುದಿಲ್ಲ. ಯಾಕಂದ್ರೆ ನಾವು ಕೇಳೋದೊಂದು, ಓದೋದೊಂದು, ನಮ್ಮ ಜೀವಿತದಲ್ಲಿ ನಡೀತಕ್ಕಂಥದ್ದು ಬೇರೆ. ಹಾಗಾಗಿ ನಮಗೆ ಕೂಡ ಕನ್ಫ್ಯೂಷನ್ ಆಗ್ಬಿಡ್ತದೆ. ಒಳ್ಳೆ ಪ್ರಸಂಗ ಕೇಳ್ತೀವಿ, ಒಂದೇ ವಾಕ್ಯ ಕೇಳ್ತೀವಿ, ಆದ್ರೂ ನಮ್ಮ ಜೀವಿತದಲ್ಲಿ ಇನ್ನೂ ಹಿಂಗೆ ಇದೆಯಲ್ಲ ಎಂಬುದಾಗಿ ಅದರ ಬಗ್ಗೆ ಹೆಚ್ಚು ಧ್ಯಾನ ಮಾಡ್ತಾ ಇರ್ತಕ್ಕಂಥವರಾಗಿರ್ತೇವೆ. ನೀ ಅವುಗಳ ಬಗ್ಗೆ ಧ್ಯಾನ ಮಾಡಬೇಡ. ಜ್ಞಾನ ಮೀರಿದ ಕ್ರಿಸ್ತನ ಪ್ರೀತಿಯನ್ನು ಧ್ಯಾನ ಮಾಡುವುದಾದ್ರೆ, ತಿಳ್ಕೊಳ್ಳುವುದಾದ್ರೆ ಪೂರ್ಣ ಶಕ್ತರಾಗಿದ್ದು, ಪೂರ್ಣ ಏನಾಗಿರ್ತೀರಿ ನೀವು? ಅಥವಾ ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ. ಯಾರ ಸಂಪೂರ್ಣದ ಮಟ್ಟಿಗೂ? ದೇವರಿಗೆ ಈಕ್ವಲ್ ಆಗಿ ದೇವರ ಸಂಪೂರ್ಣದ ಮಟ್ಟಿಗೂ ಪರಿಪೂರ್ಣ ಆಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ನಾನು ಏನ್ ಮಾಡ್ತಾನೆ? ನಾನು ಬೇಡಿಕೊಳ್ಳುತ್ತೇನೆ. ಈಗ ಹೇಳ್ರಿ, ಈ ವಚನದ ಇಂಟರ್ಪ್ರಿಟೇಷನ್ ಇದನ್ನ ಹೇಗೆ ಅರ್ಥ ಮಾಡ್ತೀರಾ? ನಡೆಯೋದಾ, ತಿಳ್ಕೊಳ್ಳೋದಾ? ಆಗ ತಿಳ್ಕೊಳ್ಳೋದಕ್ಕೆ ನಮಗೆ ಪವಿತ್ರಾತ್ಮನ ಸಹಾಯ ಮಾಡ್ತಾರೆ. ಆ ಪವಿತ್ರಾತ್ಮನ ಮೂಲಕವಾಗಿ ಆತನ ಪರಿಪೂರ್ಣವಾದ ಪ್ರೀತಿಯನ್ನ, ಕ್ರಿಸ್ತನ ಪರಿಪೂರ್ಣವಾದ ಪ್ರೀತಿಯನ್ನು ನಾವು ತಿಳ್ಕೊಳ್ಳುವಾಗ ಆ ತಿಳುವಳಿಕೆ ನಮ್ಮನ್ನು ಏನ್ ಮಾಡ್ತಾರೆ? ತಂದೆ ಆದ ದೇವರ ಪರಿಪೂರ್ಣತೆಗೆ ನಮ್ಮನ್ನು ಈಕ್ವಲ್ ಆಗಿ ಮಾಡತಕ್ಕದಾಗಿರ್ತದೆ. ಇದನ್ನು ತಾಳ್ಮೆಯಿಂದ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ. ಇದರಲ್ಲಿ ನಮ್ಮದೇನಿಲ್ಲ, ಆತನ ನಮ್ಮಲ್ಲಿ ಇಟ್ಟಿರತಕ್ಕಂಥ ಪ್ರೀತಿಯಿಂದಲೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ ಕಾರಣ ನಾವು ಪ್ರಯತ್ನ ಪಡ್ತಾ ಬೀಳ್ತಾ ಇರ್ತೀವಿ. ಆತನ ನಂಬುತ್ತಾ ತಿಳ್ಕೊಳ್ತಾ ಸತ್ಯವನ್ನು ತಿಳಿಯುವಿರಿ. ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ನಿಮ್ಮನ್ನು ಈ ಭೂಮಿ ಮೇಲೆ ಬಿಡುಗಡೆ ಆಗಿ ಮಾಡತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮನ್ನು ನೋಡ್ತಾ ಕೆಳಗೆ ಪಲ್ಟಿ ಹೊಡಿತೀರಾ. ಆತನ ದೃಷ್ಟಿಸಿ ನೋಡಿದ ಮುಖಗಳು ಪ್ರಕಾಶಗೊಳ್ಳುತ್ತದೆ. ಅದು ಲಜ್ಜೆಗಟ್ಟು ಹೋಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ಎಫೆಸೀಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಸಭೆಯು ಆತನ ದೇಹವಾಗಿದೆ. ಏನಾಗಿದೆ? ಆತನ ಸಭೆಯು ಯಾರ ದೇಹವಾಗಿದೆ? ಎಲ್ಲ ಹೇಳ್ರಿ ಮತ್ತೊಂದು ಸತಿ. ಸಭೆಯು ಯಾರ ದೇಹವಾಗಿದೆ? ಈಗ ಯಾರಾದ್ರೂ ಹೆಂಗಸು ಬೇರೆ ಒಬ್ಬರು ಗಂಡನ್ ನೋಡಿ ನೀವು ನನ್ನ ಯಜಮಾನ್ರು ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಹಾಗೆ ನೀನು ನಾನು ಏಸು ಯಜಮಾನ್ರು ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆಗತ್ತೆ. ಯಾಕಂದ್ರೆ ಬೈಬಲ್ ಹೇಳ್ತದೆ ಆತನ ಏನಾಗಿದ್ದೇನೆ? ಏನಾಗಿದ್ಯಾ ಹೇಳಿ, ಬಾಯಿ ತೆಗೆದು ಆತನ ಏನಾಗಿದ್ಯಾ? ನೀನ್ ಮಾಡ್ಕೊಂಡು ಆತನ ಮಾಡಿದ್ದ. ಆದ ಕಾರಣ ಎಷ್ಟು ಯೋಗ್ಯತೆಗೆ ನಮಗೆ ತಗೊಂಡ್ಬಂದಿದ್ದಾರೆ ಅಂದ್ರೆ
ಆತನಿಗೆ ಸಮವಾಗಿ ನಮ್ಮನ್ನು ಆತನ ದೇಹವನ್ನಾಗಿ ಮಾಡಿಕೊಂಡಿದ್ದಾನೆ. ಈ ಸಭೆ ಎಂಬ ದೇಹಕ್ಕೆ ಆತನ ಏನಾಗಿದ್ದಾರೆ? ಶಿರಸ್ಸು. ಪ್ರೈಸ್ ದಿ ಲಾರ್ಡ್. ನಾನು ಎಲ್ಲಿದ್ದೇನೆ? ಆತನಲ್ಲಿ ಇದ್ದೇನೆ. ನಾನು ಆತನ ಏನಾಗಿದ್ದೇವೆ? ಎರಡಲ್ಲ, ಒಂದಾಗಿದ್ದೇವೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಿಮ್ಮಲ್ಲಿ ಯಾರಾದ್ರೂ ಹುಡುಗಿ ನೋಡಕ್ ಹೋದಾಗ ಅಲ್ಲ ಹುಡುಗಿ ನೋಡ್ಕೊಂಡ್ ಬರ್ಬೇಕು ಅಂತ ಯಾರ ಹೋಗುವಾಗ ಹೇಗೆ ಹೆಂಗಾರ್ಗಲ್ಲಿ ಕಟ್ಕೋತೀರಾ? ಇಲ್ಲ. ಆದ್ರೆ ಹೆಂಗೂ ಇದ್ದಂತ ನಮ್ಮನ್ನು ಆತನು ತನ್ನ ದೇಹದಲ್ಲಿ ಆತನು ಸೇರಿಸಿಕೊಂಡಿದ್ದಾರೆ. ನಮ್ಮನ್ನು ಆತನು ನಮಗೆ ಏನಾಗಿದ್ದಾರೆ? ಆತನು ತಲೆಯಾಗಿ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಎಲ್ಲವನ್ನು ಎಲ್ಲವನ್ನು ಅಂದ್ರೆ ಏನ್ ಅರ್ಥ ಗೊತ್ತಾ? ಈ ದೇಹದಲ್ಲಿ ಏನೆಲ್ಲ ಐತೆ? ಕಣ್ಣು, ಕಿವಿ, ಮೂಗು, ಕಿಡ್ನಿ, ಲಿವರ್, ಹಾರ್ಟ್ ಎಲ್ಲ ಐತೆ. ಶೆಲ್ಸ್ ಇದೆ, ನರ್ವ್ಸ್, ನರಗಳಿದೆ, ಮಾಂಸಖಂಡಗಳಿದೆ, ಎಷ್ಟೋ ಲಕ್ಷಾಂತರ ಬ್ಲಡ್ ಸೆಲ್ಸ್ ಎಲ್ಲ ಇದೆ. ಇವೆಲ್ಲ ಇದೆ ಅಲ್ವಾ? ಅದೇ ಪ್ರಕಾರ ದೇಹದಲ್ಲಿರತಕ್ಕಂಥ, ಸಭೆಯಲ್ಲಿರತಕ್ಕಂಥ ಪ್ರತಿಯೊಬ್ಬರು ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ, ಯಾವ ಸಂಬಂಧದಿಂದ? ಇಂಗ್ಲಿಷ್ ನಲ್ಲಿ ಫುಲ್ನೆಸ್ ಎಂಬುದಾಗಿ ಹೇಳುತ್ತದೆ. ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಹಲ್ಲೆಲೂಯಾ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವ. ಥ್ಯಾಂಕ್ ಯು ಗಾಡ್, ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದೇ ವಚನ ಹೇಳ್ಕೊಂಡು ನಾನು ಪ್ರಸಂಗ ಮಾಡ್ಬೋದು ತುಂಬಾ ಹೊತ್ತು. ಆದ್ರೆ ದೇವರ ಕೃಪೆಯಿಂದ ನನ್ನ ಕಣ್ಣುಗಳ ಇದು ವಿಷಯಗಳು ಕಾಣೋದು ಸಹಾಯ ಮಾಡಿದ್ದಾರೆ. ನಮ್ಮೆಲ್ಲರನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ ಪರಿಪೂರ್ಣತೆ ಉಳ್ಳವರಾಗಿ, ಪರಿಪೂರ್ಣತೆ ಉಳ್ಳದಾಗಿದೆ ಅಥವಾ ಉಳ್ಳದಾಗಿ ಮಾಡ್ತಾರ? ಉಳ್ಳದ್ದಾಗಿದೆ. ನಾವು ಪರಿಪೂರ್ಣತೆ ಉಳ್ಳವರಾಗಿ ಮಾಡಿರೋದಕ್ಕೆ ಕಾರಣ ನಮ್ಮ ಭಕ್ತಿ ಅಲ್ಲ, ಆತ ನಮ್ಮನ್ನು ಆತನ ದೇಹದಲ್ಲಿ ಆರಿಸಿಕೊಂಡಿದ್ದೇವೆ ಕೃಪೆಗಾಗಿ. ಪ್ರೈಸ್ ದಿ ಲಾರ್ಡ್. ಆತನ ದೇಹದಲ್ಲಿ ಏನಾಗಿದ್ದೇವೆ ನಾವೆಲ್ಲರೂ? ಜೋರಾಗಿ ಹೇಳಿ, ಬಾಯಿ ತೆಗೆದು ಹೇಳ್ರಿ. ಅಂಗಗಳಾಗಿದ್ದೇವೆ. ಎಲ್ಲವನ್ನು ಎಲ್ಲದನ್ನು ವ್ಯಾಪಿಸುವ ಆತನ ಮೂಲಕವಾಗಿ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೊಂದು ಹುಡುಗಿ ನೋಡಕ್ ಹೋಗ್ತೀವಿ ಇಟ್ಕೊಳ, ಅದಕ್ಕೆ ಅಲ್ಲೇ ಇಲ್ಲ ಅಂತ ಮದುವೆ ಮಾಡಿ ಬರ್ತಾವ? ಇಲ್ಲ. ಮೂಗೆ ಇಲ್ಲ ಅಂತ ಮದುವೆ ಮಾಡ್ತೀವ? ಕಿವಿ ಎರಡು ಇಲ್ಲ ಅಂತ ಮದುವೆ ಮಾಡ್ತೀವ? ಬೇಡಪ್ಪ, ಬೇರೆ ಹುಡುಗಿ ನೋಡೋಣ ಅಂತ ಹೋಗ್ತೀವಿ ಅಲ್ವಾ? ಆದ್ರೆ ಕೊರತೆಯಾಗಿದ್ದ ನಮ್ಮನ್ನು ಆತನ ಹಾಗೆ ಪರಿಪೂರ್ಣಗೊಳಿಸಿ ನಮ್ಮನ್ನು ಆತನ ಮೊದಲಿಗಿದ್ದನಾಗಿ ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಇದು ನಮ್ಮ ಭಕ್ತಿ ಅಲ್ಲ, ನಮ್ಮ ಪ್ರಾರ್ಥನೆ ಅಲ್ಲ, ಇದು ನಮ್ಮ ಉಪವಾಸ ಅಲ್ಲ, ಆತನ ಕೃಪೆ ಆಗಿರೋದ್ರಿಂದ ಆತನಿಗೆ ಎಷ್ಟು ಕೈಗಳ ತಟ್ಟಿದ್ರು ಸಾಕಾಗದು. Praise the Lord. Hallelujah. Thank you God. Thank you Jesus. Hallelujah. Praise. ಆತನ ಪರಿಪೂರ್ಣವಾಗಿರುವ ಹಾಗೆ ದೇಹವನ್ನು ಕೂಡ ಆತನಿಗೆ ಸಮವಾದ ಪರಿಪೂರ್ಣವಾಗಿ ಮಾಡಿದ್ದಾರೆ. ಮದುವೆಗೆ ಹೋಗ್ತೀವಿ, ಕೆಲವೊಮ್ಮೆ ಹುಡುಗ ಹುಡುಗಿ ನೋಡ್ತೀವಿ, ಕರೆಕ್ಟ್ ಆಗಿದೆ ಜೋಡಿ, ಹೇಳ್ತೀವಲ್ವಾ? ಹೇಳ್ತೀರಾ ಇಲ್ರಿ? ಬಾಯಿ ತೆಗೆದು ಹೇಳ್ರಿ. ನಿನಗೂ ಕ್ರಿಸ್ತನಿಗೆ ಜೋಡಿ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಆತನ ಜೋಡಿ ಮಾಡಿದ್ದಾರೆ. ಕಾರಣ ನಿನ್ನ ಭಕ್ತಿಯೋ ನಿನ್ನ ಒಳ್ಳೆತನ ಅಲ್ಲ, ಆತನ ಎಲ್ಲಾ ಪರಿಪೂರ್ಣತೆಯಿಂದ ಆತ ನಮ್ಮನ್ನು ವ್ಯಾಪಿಸುವ, ಆತನ ತುಂಬಿಸಿ ಆತನ ಹಾಗೆ ನಮ್ಮನ್ನು ಮಾಡಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಸೆಲೆಕ್ಟ್ ಮಾಡಿದ್ ನಮ್ಮನ್ನ? ಆತ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆದ್ರೆ ಅದು ಬೆಸ್ಟ್ ಸೆಲೆಕ್ಟ್ ಆಗಿದ್ದೇವೆ. ಇಟ್ ಇಸ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಮ್ಮೆ ಕಲರ್ ನೋಡಿ, ಅದು ನೋಡಿ, ಇದು ನೋಡಿ ಮದುವೆ ಆಗ್ಬಿಡ್ತಾರೆ. ಆಮೇಲೆ ಯಾಕೆ ಈ ಪಿಶಾಚಿನ ಮದುವೆ ಆದ ಅಂತ ಯೋಚನೆ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ಆತನು ಇಂದು ಮುಂದೆ ಎಲ್ಲವನ್ನು ತಿಳಿದ ಆತನು ನಮ್ಮನ್ನು ಆತನ ದೇಹದಲ್ಲಿ ಅಂಗಗಳಾಗಿ, ಆತನ ಸಭೆ ದೇಹದಲ್ಲಿ ಇಟ್ಟು ಅಂಗಗಳಾಗಿ ಮಾಡಿ ಅದಕ್ಕೆ ಆತನು ಸಿರಸಾಗಿದ್ದಾನೆ. ನಮ್ಮಲ್ಲಿ ಯಾವ ಕೊರತೆ ಇಲ್ಲದೆ ಆತನ ಹಾಗೆ ನಮ್ಮನ್ನು ಕೂಡ ಮಾಡಿದ ಆತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು, ಎಷ್ಟು ಇದರ ಬಗ್ಗೆ ಧ್ಯಾನ ಮಾಡಿದ್ರು, ಎಷ್ಟು ಇದರ ಬಗ್ಗೆ ತಿಳ್ಕೊಂಡ್ರು ಕೂಡ ನಾನು ಹೇಳ್ತೇನೆ ಅದು ಕಡಿಮೆನೆ. ಆ ಪವಿತ್ರಾತ್ಮನ ತನ್ನ ಆ ಮಟ್ಟಕ್ಕೆ ನಮ್ಮನ್ನು ಏನು ಮಾಡಬೇಕು? ಸಹಾಯ ಮಾಡಬೇಕು ಈ ತಿಳುವಳಿಕೆಯಲ್ಲಿ ಬರುವುದಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಗ್ದಾನಗಳನ್ನು ಅದನ್ನ ಧ್ಯಾನ ಮಾಡೋದಕ್ಕಿಂತ ಇಂಥ ವಿಚಾರಗಳು ಧ್ಯಾನ ಮಾಡ್ರಿ. ವಾಗ್ದಾನಕ್ಕಿಂತಲೂ ಹೆಚ್ಚಾದದ್ದು ಇದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಗ್ದಾನಗಳೆಲ್ಲ ಕ್ರಿಸ್ತ ಯೇಸುವಲ್ಲಿ ಪೂರ್ಣ ಆಗ್ಬಿಟ್ಟಿದೆ. ಅದನ್ನ ಮತ್ತೆ ಮತ್ತೆ ಓದ್ಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ತಿಳ್ಕೊಳಕತಕ್ಕಂಥ ತಿಳುವಳಿಕೆ ಬಂದ್ರೆ ಈ ಭೂಮಿ ಮೇಲೆ ನಿನಗೆ ಸಮವಾಗಿ ಇರತಕ್ಕಂಥವ್ರು ಯಾರು ಇರೋಕ್ಕೆ ಸಾಧ್ಯತೆ ಇಲ್ಲ. ಎಲ್ಲದಕ್ಕಿಂತ ಮೇಲೆ ನಮ್ಮನ್ನು ಇರಿಸಿದವರಾಗಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಓದ್ಕೊಳ್ಳೋಣ. ಎಬ್ರಿಯರ್ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಜಲ್ದಿ ಓದೋಣ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಎಂಬುದಾಗಿ ಹೇಳುತ್ತದೆ, ಅಥವಾ ಪೂರೈಸುವಂತದ್ದು, ಮುಗಿಸುವಾತನು. ನಮ್ಮ ನಂಬಿಕೆಯನ್ನು ಆರಂಭಿಸಿದವರು ಯಾರಪ್ಪ? ಯೇಸು. ಪ್ರೈಸ್ ದಿ ಲಾರ್ಡ್.
ನಮ್ಮ ನಂಬಿಕೆ ಆರಂಭಿಸಿದ ಯಾರು? ಹಾ, ಅದನ್ನು ಪೂರೈಸುವವರು ಪೂರೈಸುವವರು ಯಾರು? ಜೋರಾಗಿ ಹೇಳ್ರಿ. ಯಾರು ನಮ್ಮ ನಂಬಿಕೆನ ಆರಂಭಿಸಿದ ಯಾರು? ಯೇಸು. ಪೂರೈಸೋರು ಯಾರು? ಯೇಸು. ಮತ್ತೆ ರಕ್ಷಣೆ ಕಳ್ಕೊಳಕ್ ಆಗತ್ತಾ? ಆಗಲ್ಲ. ಯಾಕಂದ್ರೆ ನಾ ಸುಮ್ಮನೆ ಇದ್ದಪ್ಪ, ನೀನೇ ಆರಂಭಿಸ್ಬಿಟ್ಟು ನೀ ಯಾರು ಮುಗಿಸೋದು? ನೀನೇ ಮುಗಿಸ್ತೀಯ ಅಂತ ಹೇಳಿದ್ಯ. ನಂದು ಏನೈತಿ ಕೆಲಸ ಅಲ್ಲಿ? ಹಾಗಾಗಿ ವಿ ಕೆನಾಟ್ ಲೂಸ್ ದ ಸಾಲ್ವೇಷನ್. ರಕ್ಷಣೆಯನ್ನು ಕಳ್ಕೊಳಕ್ ಆಗಲ್ಲ. ಕಾರಣ ಇದು ನಾನು ಆರಂಭಿಸಿದ್ರೆ ಕಳ್ಕೊಬಹುದು, ಆತನ ಆರಂಭಿಸಿದ್ದಾರೆ, ಆತನ ಅಂತ್ಯದವರೆಗೂ ಮುಗಿಸಕ್ಕೆ ಶಕ್ತರಾಗಿದ್ದಾನೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಭೂಮಿ ಮೇಲೆ ನಿನ್ನ ನಂಬಿಕೆಯಿಂದ ಬದುಕತಕ್ಕಂಥ ವಿಚಾರಗಳನ್ನ ನೀನೇನ್ ಮಾಡ್ಬೋದು? ಒಂದು ವೇಳೆ ಅನುಭವಿಸಿ ಹೋಗ್ಬಿಡ್ಬೋದು. ಯಾಕೆ? ನೀನ್ ಸತ್ಯ ಕೇಳಲಿಲ್ಲ, ಸಭೆಗೆ ಬರಲಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಬೈಬಲ್ ಓದಿಲ್ಲ, ಅನ್ಯೋನ್ಯತೆಯಲ್ಲಿ ಇಲ್ಲ, ಫೆಲೋಶಿಪ್ ಅಲ್ಲಿ ಇಲ್ಲ, ವಿಶ್ವಾಸ ಎಂಬ ಹಡಗನ್ನ ಮುಗಿಸ್ಕೊಂಡು ನೀನೇನ್ ಮಾಡಬಹುದು? ಭೂಮಿ ಮೇಲೆ ಎಲ್ಲವನ್ನು ಕಳ್ಕೊಬಹುದು. ಆರೋಗ್ಯ ಕಳ್ಕೊಬಹುದು, ಹಣ ಕಳ್ಕೊಬಹುದು, ಆಶೀರ್ವಾದ ಕಳ್ಕೊಬಹುದು, ನಾಶವಾಗಿ ಹೋಗ್ಬಿಡ್ಬೋದು. ಆದ್ರೆ ನಿನ್ನ ಆತ್ಮ ಮಾತ್ರ ಆತನ ಆರಂಭಿಸಿದ ಕಾರಣ ಆತನೇ ಮುಗಿಸೋದಕ್ಕೆ ಶಕ್ತನಾಗಿದ್ದ. ಅರ್ಥ ಆಗಿಲ್ಲ ತುಂಬಾ ಜನಕ್ಕೆ, ಅರ್ಥ ಆಗಿಲ್ಲ. ವಿಶ್ವಾಸವನ್ನು ಆರಂಭಿಸೋದು ಮುಗಿಸೋದು ಬಂದು ಅದೊಂದು ನಂಬಿಕೆ. ಭೂಮಿ ಮೇಲೆ ನೀತಿವಂತನ ಬದುಕೋದಕ್ಕೆ ಇನ್ನೊಂದು ನಂಬಿಕೆ ಇದೆ. ಅದು ಬಂದು ಕೇಳೋದ್ರಿಂದ ಬರತಕ್ಕಂಥ ನಂಬಿಕೆ. ದೇವರ ವಿಚಾರಗಳಲ್ಲಿ ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ಇರೋದ್ರಿಂದ ನಮ್ಮ ನಂಬಿಕೆ ಹೆಚ್ಚಾಗಿ ಅದರಿಂದ ಭೂಮಿ ಮೇಲೆ ಏನ್ ಮಾಡ್ತೀವಿ? ನಾವು ಬದುಕ್ತೀವಿ. ನೀತಿವಂತನ ಬದುಕೋದು ಯಾವ್ದ್ರಿಂದ? ಯಾವ ಬದುಕು? ಪರಲೋಕದಲ್ಲ, ಈ ಭೂಲೋಕದಲ್ಲ. ಈ ಲೋಕದಲ್ಲಿ ಬದುಕೋದಕ್ಕೆ ಬೇಕಾಗಿರತಕ್ಕಂಥ ನಂಬಿಕೆ, ಆ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ನನಗಾಗಿ ಏನೆಲ್ಲ ಮಾಡಿದ್ದಾರೋ ಅಂತ ತಿಳ್ಕೊಳ್ತಾ ನನಗೆ ನಂಬಿಕೆ ಬರ್ತದೆ. ಅದರಿಂದ ನಾನು ಭೂಮಿ ಮೇಲೆ ಬದುಕಿ ತೋರಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಈ ನಂಬಿಕೆ ಅದಲ್ಲ. ಇದು ವಿಶ್ವಾಸ ಆರಂಭಿಸೋದು ಮುಗಿಸೋದಂದ್ರೆ ಇದು ರಕ್ಷಣೆ ಕುರಿತು ವಿಶ್ವಾಸ. ರಕ್ಷಣೆಗೆ ನಿನಗೂ ಯೇಸುಗೆ ಸಂಬಂಧವೇ ಇಲ್ಲ. ಯೇಸು ಅಂದ್ರೆ ನಿನ್ಗೆ ಯಾರೇ ಗೊತ್ತಿಲ್ಲ, ಆದ್ರೂ ನಿನಗೆ ಸುವಾರ್ತೆ ಮೂಲಕವಾಗಿ ಮೊನ್ನೆ ಕೂಡ ನಮ್ಮ ಸತ್ತವರು ಎಬ್ಬರಿಸ್ಬಿಟ್ಟು ಒಂದು ಹೇಳಿ ಸಾಕ್ಷಿ ಹೇಳ್ತಾರೆ. ಏನಮ್ಮ ಆಯ್ತು ಹೆಂಗಂದ್ರೆ, ನನಗೆ ನೋಡ್ರಿ ಕಣ್ ಕಾಣ್ತಾ ಇರಲ್ಲ, ತಲೆನೋವು ಇತ್ತು, ಹೊಟ್ಟೆ ನೋವು ಏನಾಯ್ತು, ಚರ್ಚಿಗೆ ಬಂದೆ, ಚೆನ್ನಾಗಾಗ್ಬಿಡ್ತು, ನಾನು ದೀಕ್ಷೆ ಸಹ ತಗೊಂಡೆ ಅಂತದೆ. ನನಗೆ ಕೇಳುವಾಗ ನಾನು ಪರಲೋಕಕ್ಕೆ ಹೋಗ್ಬೇಡ, ನೀವು ಹೋಗು ಅಂತಂತದೆ. ಯಾಕೆ? ಅದರಿಂದ ಪರಲೋಕಕ್ಕೆ ಯಾರು ಹೋಗಲ್ಲ. ಹೋಗೋದು ಯೇಸು ಕ್ರಿಸ್ತ ನನ್ನ ಪಾಪಕ್ಕೋಗಿ ಸತ್ತು ಜೀವಾಗಿದ್ದು ಇವತ್ತು ಜೀವಿಸಿದ್ದಾರೆ, ಇದರಿಂದಲೇ ಪರಲೋಕಕ್ಕೆ ಹೋಗೋದು. ಆದರೂ ದೇವರು ಅವ್ರನ್ನ ಕೂಡ ರಕ್ಷಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳಿದ ಸ್ಟೇಟ್ಮೆಂಟ್ ಹಂಗಿದ್ರು, ಆದ್ರೆ ಅವರ ನಂಬಿಕೆನ ಆರಂಭಿಸೋದು ಆತನೇ, ಮುಗಿಸೋದು ಆತನೇ ಆಗಿದ್ದಾನೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಹಾಗಾಗಿ ವಿ ಕೆನಾಟ್ ಲೂಸ್ ಸಾಲ್ವೇಷನ್. ಸುವಾರ್ತೆ ರಕ್ಷಣೆಯನ್ನು ಕಳ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಭೂಮಿ ಮೇಲೆ ಆತನೆಲ್ಲ ಆಶೀರ್ವಾದನ ಕಳ್ಕೊಂಡು ಜೀವಿಸ್ಬೋದು ವಿಶ್ವಾಸ. ಯಾಕೆ? ನಿನಗೆ ವಿಶ್ವಾಸವೇ ಇಲ್ಲ, ಆತನ ಮಾಡಿದ ವಿಚಾರಗಳಲ್ಲಿ ಕೇಳೋದಿಲ್ಲ, ಕೇಳೋದಕ್ಕೆ ನಿನ್ಗೆ ಸಹನೆ ಇಲ್ಲ. ಬೇರೆ ಎಲ್ಲದಕ್ಕೂ ಸಹ ಟೈಮ್ ಇದೆ, ಎಲ್ಲ ಕಾರ್ಯಗಳಿಗೂ ನಿನಗೆ ಇದೆ. ಅದರ ವಾಕ್ಯವನ್ನು ಕೇಳೋದಕ್ಕೂ, ವಾಕ್ಯವನ್ನು ಧ್ಯಾನ ಮಾಡೋದಕ್ಕೂ, ಅವುಗಳು ತಿಳ್ಕೊಳ್ಳೋದಕ್ಕೆ ಸಮಯ ಕಳೆಯೋದಿಲ್ಲ. ವಿಶ್ವಾಸ ಎಂಬ ಹಡಗನ್ನು ಮುರ್ಕೊಂಡು ಅನೇಕರು ಏನಾಗಿದ್ದಾರೆ? ಮುಳುಗಿ ಹೋಗಿದ್ದಾರೆ. ಈ ಭೂಮಿ ಮೇಲೆ ನೀನು ಬದುಕಬೇಕಾದ್ರೆ ನಂಬಿಕೆ ಬೇಕು. ಆ ನಂಬಿಕೆ ಹೇಗೆ ಅಂದ್ರೆ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್, ಕೇಳ್ತಾ ಕೇಳ್ತಾ ಬರತಕ್ಕಂಥ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ್ದನ್ನ ಕೇಳಬೇಕು? ಕಂಡ ಕಥೆ ಎಲ್ಲ ಕೇಳಬಾರ್ದು. ಕ್ರಿಸ್ತನ ವಾಕ್ಯವನ್ನು, ಅಭಿಷೇಕ ತುಂಬಿದಂಥ ವಾಕ್ಯಗಳನ್ನು ಕೇಳುವಾಗ, ಓದುವಾಗ ನಿನಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಲ್ಲಿ ಭೂಮಿ ಮೇಲೆ ಯಶಸ್ವಿಯಾಗಿ ಜೀವಿಸೋದಕ್ಕೆ ಸಾಧ್ಯತೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಆಮೇಲೆ ಮೂರನೇದು ಬಂದು ಗಿಫ್ಟ್, ವರ ಎಂಬ ನಂಬಿಕೆ ಇದೆ. ಅದೆಲ್ಲರಿಗೂ ಅಲ್ಲ, ಕೆಲವರಿಗೆ ದೇವರು ಕೊಟ್ಟಿರ್ತಾರೆ. ಆ ವರದ ಮೂಲಕವಾಗಿ ಅವರು ಬೆಟ್ಟಗಳನ್ನು ಕಿತ್ತಾಕತಕ್ಕಂಥ ಕೆಲಸಗಳು ಮಾಡತಕ್ಕಂಥವರಾಗಿದ್ದಾರೆ. ಅದು ದೇವರವರಿಗೆ ದಯಪಾಲಿಸಿದ ವರ ಎಂಬ ಒಂದು ವರ. ಅದೆಲ್ಲರಿಗಲ್ಲ, ಕೆಲವರಿಗೆ ಈ ವರವನ್ನು, ಇನ್ನೊಬ್ಬರಿಗೆ ಈ ವರವನ್ನು, ಇನ್ನೊಬ್ಬರಿಗೆ ಈ ವರವನ್ನು ಅಂತ ಹೇಳ್ತದೆ. ಅದಾಗಿ ವಿಶ್ವಾಸ ಎಂಬ ವರ ಎಂಬುದಾಗಿ ನೋಡ್ತೇವೆ. ಆದ ಕಾರಣ ಇಲ್ಲಿ ನಮ್ಮ ನಂಬಿಕೆಯನ್ನು ಆರಂಭಿಸುವವರು ಯಾರಪ್ಪ? ಯೇಸು. ಪೂರೈಸೋರು ಯಾರಪ್ಪ? ಯೇಸು. ಅದಕ್ಕಾಗಿ ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನ ನಾನು ನೋಡಿದ್ದೇನೆ ಕುಡಿದು ಹಾಳಾಗಿ. ನೆನ್ನೆ ಕೂಡ ಬೆಂಗಳೂರಿಗೆ ಹೋಗಿದ್ದ ಒಬ್ಬ ಮನುಷ್ಯ, ಅವ್ರ ಹೆಂಡತಿ ಯಾರೋ ಒಬ್ಬನ ಜೊತೆಲಿ ಓಡೋಗ್ಬಿಟ್ರಂತೆ. 4 ಮಕ್ಕಳು 5 ಮಕ್ಕಳೇನೋ, ಒಬ್ಬನ ಬಿಟ್ಬಿಟ್ಟು 4 ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಅವತ್ತಿಂದ ಅವೇ ಚರ್ಚೆಗೆ ಹೋಗೋದು ಬಿಟ್ಟಿದ್ದಾನೆ. ಚರ್ಚೆಯವ್ರು ಕಂಡ್ರೆ ಕೋಪ, ಅವ್ರಿಗೆ ಚರ್ಚೆ ವಿಷಯದಲ್ಲಿ ಮಾತಾಡೋದು ಕೋಪ ಬರ್ತದೆ. ಆದರೆ ಅವ್ರು ಇವತ್ತುವರೆಗೂ ಬೇರೆ ಯಾವುದನ್ನು ದೇವರು ಅಂತ ಅವ್ನು ನಂಬೋದಕ್ಕೆ ಅವನಿಗೆ ಆಸ್ಪದ ಇಲ್ಲ. ಅವ್ನಿಗೆ ಗೊತ್ತು ಆತನ ಒಳ್ಳೆಯವರು ಯೇಸು. ಯಾಕಂದ್ರೆ ಅವನ ನಂಬಿಕೆನ ಆರಂಭಿಸಿದವರು ಯಾರು? ಮುಗಿಸೋರು ಯಾರು? ಚರ್ಚೆ ಸರಿ ಇಲ್ಲ, ಪಾಸ್ ಸರಿ ಇಲ್ಲ, ಆದರೆ ಯೇಸು ಅವ್ರು. ಯಾಕಂದ್ರೆ ನಂಬಿಕೆಯನ್ನು ಆರಂಭಿಸಿದವರು ಮುಗಿಸೋರಾದ್ರು. ಅದಾಯ್ತಾ? ಪಾಪ ಮಾಡೋನ್ನೆಲ್ಲ ಕೇಳಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಅಂತ, ಇವನ್ ಪಾಪ ಮಾಡೋಕ್ಕೆ ಕಣ್ಣವ್ರು ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ ವಿಚಾರಿಸಿ. ಆದರೆ ನಿನ್ನ ನಂಬಿಕೆಯನ್ನು ಆರಂಭಿಸಿದ ಯಾರಪ್ಪ? ಮುಗಿಸೋದು ಯಾರಪ್ಪ? ಅವ್ರು ಸರಿ ಇಲ್ಲ ಅಂತ ಹೇಳಕ್ಕಾಗತ್ತಾ? ಯಾಕಂದ್ರೆ ನೀನು ರಕ್ಷಣೆ ಹೊಂದಿದ್ದೆ ಆತನ ನಿನ್ನನ್ನು ನಂಬಿಕೆಯನ್ನು ಆರಂಭಿಸಿದ ಕಾರಣ.
ಅರ್ಥ ಆಯ್ತಾ? ನೀನ್ ಜನರ ಮೇಲೆ ನಾವೇ ಹೇಳ್ಕೊಂಡು ಪಲ್ಟಿ ಹೊಡೆದು ಸೇರಲ್ಲಿ ಕೆಸರಲ್ಲಿ ಬಿದ್ದು ಹಾಳಾಗಿ ಹೋಗ್ಬಿಡ್ಬೋದು. ಆದರೆ ನಿನ್ನ ಆರಂಭಿಸಿದ ಆತನ ಅಂತ್ಯದವರು ಮುಗಿಸಕ್ಕೆ ಏನಾಗಿದ್ದಾನೆ, ಶಕ್ತನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ಕೆಸರಲ್ಲಿರ್ಬೇಕಾ ಮೊಸರಲ್ಲಿರ್ಬೇಕು ಅಂತ ಆಸೆನ? ಹಂಗೆ ಮೊಸರಲ್ಲಿರ್ಬೇಕು ನನಗೆ ಆಸೆ. ಪ್ರೈಸಲ್ಲ. ಎಲ್ಲ ಕೆಲವು ತಿಳ್ಕೊಳ್ತಾರೆ ಈ ಥರ ಪ್ರಸಂಗ ಮಾಡೋದು ಜನ ಪಾಪ ಮಾಡೋಕ್ಕೇನು ಅವಕಾಶ ಇಲ್ಲ. ಪಾಪ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಇದ್ರಲ್ಲಿ ಮೊಸರಿದೆ, ಅದ್ರಲ್ಲಿ ಕೆಸರಿದೆ. ಕೆಸರಲ್ಲಿ ಅವನ ಇರೋಕೆ ಇಷ್ಟಪಡ್ತಾನ? ಹಂದಿ ಆದ್ರೆ ಇಷ್ಟಪಡ್ತದೆ. ಮನುಷ್ಯ ಇಷ್ಟಪಡ್ತಾನ? ನೀವು ಮನುಷ್ಯನ ಹಂದಿಯ? ಅದು ಹೇಳ್ರಿ. ಹಾಗಾಗಿ ನನ್ನನ್ನು ರಕ್ಷಿಸಿದ ಆತನ ನಂಬಿಕಸ್ಥನಾಗಿದ್ದಾನೆ, ಆತನ ಮುಗಿಸಕ್ಕೆ ಶಕ್ತನಾಗಿದ್ದಾನೆ ಎಂಬ ಅರಿವು ನಿನಗಿದ್ರೆ, ಆ ತಿಳುವಳಿಕೆ ನಿನಗಿದ್ರೆ, ನೀನ್ ಬ್ಯಾಕ್ ಸಲೈನ್ ಆದ್ರೂ ಕೂಡ ದಮ್ ಹೊಡಿತಿದ್ರು, ಎಣ್ಣೆ ಹೊಡಿತಿದ್ರು, ಕೆಸರಲ್ಲಿ ಬಿಡ್ತಿದ್ರು ಕೂಡ ಎದ್ದು ತಂದೆ ಮನೆಗೆ ಹೋಗೋಣ ಅಂತ ಬುದ್ಧಿ ಅದು ಬರ್ತದೆ. ಯಾಕೆ? ತಂದೆ ಒಳ್ಳೆಯವರಾಗಿದ್ದಾರೆ. ಈ ತಂದೆ ಕೆಟ್ಟವನೇ, ಆ ತಂದೆ ಏನಾಗಿದ್ದಾರೆ. ಯಾವತ್ತೂ ಕೂಡ ಮನುಷ್ಯರು ಯಾರು ಹೇಳ್ಬಿಡ್ತಾರೆ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನೀನು ತುಂಬ ಸರಿ ತರ. ಪ್ರೈಸಲ್ಲ. ಮಾತಾಡೋನು ಕೇಳ್ಬೇಕು. ನೀನು ಸರಿ ಇದೆಯಾ ಅಂದ್ರೆ ಅವ್ರ ಹತ್ರ 100 ತೂತು, ಒಂದು ತೂತನ್ನ ಇವರೇನು ಮಾಡ್ತಾರೆ, ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಆದ ಕಾರಣ ದಯಮಾಡಿ ನಿನ್ನ ಒಳ್ಳೇದಕ್ಕಾಗಿ ಹೇಳ್ತೇನೆ, ಕೆಸರಲ್ಲಿ ಬಿದ್ದಿದ್ರೆ ಅಲ್ಲೇ ಇರಬೇಡ. ನಿನಗಾಗಿ ದೇವರು ಮೊಸರಿಟ್ಟಿದ್ದಾರೆ ಈ ಭೂಮಿ ಮೇಲೆ. ಆತನನ್ನು ದುಸ್ತಿಸಿ ನೋಡು, ಬೇರೆ ಯಾರನ್ನು ನೋಡಕ್ ಹೋಗ್ಬೇಡ. ಪ್ರೈಸಲಾಡ. ಹೊಲವದೆ ಅವ್ರದ್ದು ದ್ರೋಹ ಮಾಡಿಬಿಟ್ರು, ಇವರಿಂದ ಕೆಟ್ಟೋದೆ, ಅವರಿಂದ ಕೆಟ್ಟವ್ರೆ ಅಂತ ಈ ನಾಟಕಾಲ ಮಾಡತಕ್ಕಂಥ ಪಿಚಾಚಿಸು ವಿಶ್ವಾಸಗಳಿದ್ರೆ ನಾನು ನಿಮ್ಗೆ ಹೇಳ್ತೇನೆ, ಯೇಸು ನಾಮದ ಲೈವಲ್ಲಿ ಕೂಡ ನೋಡ್ತಿದ್ರೆ, ಕಂಡವನ ಮೇಲೆ ನಾವು ಹೇಳೋದಕ್ಕಿಂತ ನಿನ್ನ ನಂಬಿಕೆಯನ್ನು ಆರಂಭಿಸಿದ ಆತನು ಪೂರೈಸುವ ಆತನನ್ನು ದುಸ್ತಿಸಿ ನೋಡೋದು ಮುಖಗಳೇನಾಗ್ತದೆ, ಪ್ರಕಾಶ. ನಾನು ಬೈಬಾರ್ದು ಅಂತ ಎಷ್ಟೋ ಪ್ರಾರ್ಥನೆ ಮಾಡಿ ಬರ್ತೀನಿ, ಆದ್ರೂ ಬಯಸ್ಬಿಡ್ತೀರ. ರೈಟ್, ಓದ್ಕೊಳ್ಳೋಣ. ಫಿಲಿಪಿಯರ್ 1:6. ಜಲ್ದಿ ಟೈಮ್ ಆಯ್ತು. ಓಹೋ, ಸುಮಾರು ವಾಕ್ಯಗಳಿದೆ. ಮೈ ಗಾಡ್, 2 ದಿನ ಪ್ರಸಂಗ ಮಾಡ್ಬೋದು ಕಾಣುತ್ತೆ. ಫಿಲಿಪಿಯರ್ 1:6 ಹುಡುಕ್ತಾ ಇದ್ದಾರೆ ಪ್ರಾರ್ಥನೆ. ಈ ಒಳ್ಳೆ ಕೆಲಸವನ್ನು, ಈ ಕೆಟ್ಟ ಕೆಲಸವನ್ನ ಒಳ್ಳೆ ಕೆಲಸವನ್ನು, ಯಾವ್ದದು ಒಳ್ಳೆ ಕೆಲಸ? ಓದ್ಕೊಳ್ಳೋಣ. ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನ ಬರೋದೊಳಗಾಗಿ ಕಂಪ್ಲೀಟ್ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ನನಗೆ ಭರವಸೆ ಉಂಟು. ನನಗೇನೈತೆ? ಭರವಸೆ ಉಂಟು. ನಿನಗೈತಾ? ನಿನ್ನಲ್ಲಿ ಒಳ್ಳೆ ಕೆಲಸವನ್ನು ಆರಂಭಿಸಿದ ಯಾರು? ಆತನು ಬರೋದ್ರೊಳಗಾಗಿ ಅದನ್ನು ಮುಗಿಸಕ್ಕೆ ಶಕ್ತರಾಗಿದ್ದಾರಾ? ಮತ್ತೆ ನಮ್ಗೆ ಯಾಕೆ ಭಯ, ನಮಗೆ ಯಾಕೆ ಗೊಂದಲ, ಮತ್ತೆ ಯಾಕೆ ಅವ್ರ ಮೇಲೆ ಇವ್ರ ಮೇಲೆ ನಾವು ಹೇಳೋದು? ನನ್ನೆಲ್ಲ ಆರಂಭಿಸಿದ ಆತನು ಅಂತ್ಯದವರೆಗೂ ಆತನ ಮುಗಿಸಕ್ಕೆ ಶಕ್ತನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ಯೋಸೇಫ ತರ ಎಲ್ಲ ತಗೊಂಡೋಗಿ ಗುಂಡಿಲಿ ಹಾಕ್ಬಿಟ್ರು, ಆದರೆ ದೇವರು ಎಲ್ಲರೂ ನಿನ್ನ ಮುಂದೆ ಬಂದು ಅಡ್ಡ ಬೀಳುವ ಹಾಗೆ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಕಾರಣ ನಿನ್ನನ್ನು ಆರಂಭಿಸಿದ ಒಳ್ಳೆ ಕೆಲಸವನ್ನು ಆತನೇ ಏನ್ ಮಾಡ್ತಾನೆ, ಮುಗಿಸಕ್ಕೆ ಶಕ್ತನಾಗಿದ್ದಾನೆ. ದೇವರು ಒಳ್ಳೆ ಕೆಲಸ ಆರಂಭಿಸಿದಾರ, ಕೆಟ್ಟ ಕೆಲಸ ಆರಂಭಿಸಿದಾರ? ಹೇಳ್ರಿ, ನನ್ನಲ್ಲಿ ದೇವರು ಒಳ್ಳೆ ಕೆಲಸ ಆರಂಭಿಸಿದ್ದಾರೆ. ಅದು ಮರಣವೇ ಆದ್ರೂ ಅದು ಒಳ್ಳೆ ಕೆಲಸವೇ. ನಿನಗೆ ಕಷ್ಟವೋ ದುಃಖವೋ ಏನೇ ಆದ್ರೂ ಅದೇನಾಗಿದೆ, ಅದು ಜನ ಎಲ್ಲ ಹಾಕಿ ನಿನ್ನ ತಗೊಂಡೋಗಿ ಯೋಸೇಫ್ ತರ ಗುಂಡಿಯಲ್ಲಿ ಹಾಕ್ಬಿಟ್ರು ಒಳ್ಳೇದೇ, ಅಲ್ಲಿಂದ ಮಾರ್ಬಿಟ್ರು ಒಳ್ಳೇದೇ, ಅಲ್ಲಿಂದ ಪಾರೋ ಮನೆ ಪೋಟಿಬನ ಮನೆಯಲ್ಲಿ ಹೋಗಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಅದು ಒಳ್ಳೇದೇ, ಅಲ್ಲಿಂದ ಸರಮನೆಗೆ ಅದು ಒಳ್ಳೇದೇ, ಅಲ್ಲಿಂದ ಅರಮನೆಗೆ ಹೋಗಿ ಅದು ಒಳ್ಳೇದೇ. ಎಲ್ಲ ಒಳ್ಳೇದಕ್ಕೆ ಆತನ ಆರಂಭಿಸಿದ ಒಳ್ಳೆ ಕೆಲಸವನ್ನ ಆತನ ಬರೋದ್ರೊಳಗೆ ಮುಗಿಸಕ್ಕೆ ಶಕ್ತರಾಗಿ ಇದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಗಾಡ್. ಇದು ಪವಿತ್ರಾತ್ಮನ ಕೆಲಸ. ಇದ್ಯಾರ ಕೆಲಸ? ಇದು ತಂದೆ ಆದ ದೇವರ ಕೆಲಸ. ಈಗ ಯೇಸು ಕೆಲಸ ಮಾಡಿದ್ ನೋಡಿದ್ವಿ. ಈಗ ಪವಿತ್ರಾತ್ಮನು ಮಾಡುವ ಕೆಲಸ. ನಿಮ್ಮಲ್ಲಿ ಆರಂಭಿಸಿದ್ದು ಪವಿತ್ರಾತ್ಮನು ಆತನ ಬರೋದ್ರೊಳಗೆ ಆತನ ಮುಗಿಸಕ್ಕೆ ಶಕ್ತನಾಗಿದ್ದಾನೆ. ಎಬೇಸಿಯರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 11, 12, 13, 14 ಆತನು ನಾನು ಹೇಳ್ಬಿಡ್ತೀನಿ. ಕೆಲವರನ್ನ ಅಪೊಸ್ತಲರನ್ನಾಗಿ, ಕೆಲವರನ್ನ ಪ್ರವಾದಿಗಳನ್ನಾಗಿ, ಕೆಲವರನ್ನ ಸುವಾರ್ತಿಕರಾಗಿ, ಕೆಲವರನ್ನ ಸಭಾಪಾಲಕರಾಗಿ, ಉಪದೇಶಕರಾಗಿ ಇಟ್ಟಿದ್ದಾರೆ. ಇವರೆಲ್ಲರನ್ನ ಇಟ್ಟಿರೋ ಉದ್ದೇಶ ಏನು? ಓದ್ಕೊಳ್ಳೋಣ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ. ಯಾವ್ದ್ರಿಂದ? ಯಾರ ಬಗ್ಗೆ ಜ್ಞಾನ? ದೇವಕುಮಾರನಾಗಿರೋ ಯೇಸು ಕ್ರಿಸ್ತನ ವಿಷಯದಲ್ಲಿ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಏನಕ್ಕೆ ಬರೋದಕ್ಕಾಗಿ? ಪ್ರವೀಣತೆಗೆ. ಇನ್ನೊಂದು ಭಾಷೆಯಲ್ಲಿ ಪರ್ಫೆಕ್ಟ್, ಪರಿಪೂರ್ಣತೆಗೆ ಬರುವ ಹಾಗೆ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ. ಯಾವ ಎಲ್ಲಿವರೆಗೆ ಮುಟ್ಟೋದಕ್ಕೆ? ಯೋಗ್ಯ ಸ್ಥಿತಿ. ಯೇಸು ಕ್ರಿಸ್ತನ ಪರಿಪೂರ್ಣತೆಯನ್ನು ಮುಟ್ಟುವ ತನಕ. ಯಾರು ಮುಟ್ಟೋದು?
ನಾವು ಹೇಗೆ ಮುಟ್ಟಕ್ಕಾಗತ್ತೆ? ಕೂತ್ಕೊಂಡು ದೇವ್ರೇ ನಿಂತರ ಆಗ್ಬಿಡ್ತೀನಿ ಅಂತನ ಇಲ್ಲ. ಆತನ ಪರಿಪೂರ್ಣತೆ ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆಯ ಸೇವೆಗೋಸ್ಕರ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಯಾರನ್ನು ಅದೇ ಯಾರು ಅವರಂದ್ರೆ ಯಾರು? ಅಪೊಸ್ತಲರನ್ನ, ಪ್ರವಾದಿಗಳನ್ನ, ಸುವಾರ್ತಿಕರನ್ನ, ಸಭಾಪಾಲಕರನ್ನ ದೇವರು ಸೇವಕರುಗಳು ಇಟ್ಟಿರೋದು. ನಿಮ್ಮನ್ನ ಹಾಕಿ ಹಾಳು ಮಾಡೋದಕ್ಕಾಗಲ್ಲ. ಈ ಪ್ರಸಂಗಗಳ ಮೂಲಕವಾಗಿ ಕ್ರಿಸ್ತನ ಪರಿಪೂರ್ಣತೆಯನ್ನು ಮುಟ್ಟುವ ತನಕ ಮಾಡುವಂತ ಕೆಲಸ ಮಾಡೋದಕ್ಕೆ ಪ್ರೈಸ್ ದಿ ಲಾರ್ಡ್. ಸೇವೆ ಮಾಡೋರೆಲ್ಲ ಜ್ಞಾಪಕ ಇಟ್ಕೊಳ್ರಿ, ವಿಶ್ವಾಸಗಳು ಜ್ಞಾಪಕ ಇಟ್ಕೊಳ್ರಿ. ನಿಮ್ಮನ್ನ ಹಾಳು ಮಾಡೋದಕ್ಕಾಗಲ್ಲ, ನಿಮ್ಮನ್ನ ಕ್ರಿಸ್ತನ ಪರಿಪೂರ್ಣತೆ ಮುಟ್ಟುವ ತನಕ ಪ್ರಯಾಸ ಪಡೋದಕ್ಕಾಗಿ ನಾವು ಇದ್ದೇವೆ. ಸೇವೆ ಮಾಡೋದು ತಿಳ್ಕೊಳ್ರಿ. ಕಂಡ ಕತೆ ಎಲ್ಲ ಪ್ರಸಂಗ ಮಾಡಕ್ ಹೋಗ್ಬೇಡ್ರಿ. ಕ್ರಿಸ್ತನ ಪರಿಪೂರ್ಣತೆಗೆ ಜನರು ಬರುವ ತನಕ ಅವರಿಗೆ ಅದರ ಬಗ್ಗೆ ನಾಲೆಜ್ ಅನ್ನು ಅವರಿಗೆ ತಿಳಿಯಪಡಿಸೋದಕ್ಕಾಗಿ ನನ್ನನ್ನು ಅಭಿಷೇಕ ಮಾಡಿದವರಾಗಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿವರೆಗೂ ಪ್ರಾರ್ಥಿಸೋಣ, ಅಳೋಣ. ದೇವರೇ, ನನ್ನ ಮನೋ ನೇತ್ರ ಕಣ್ಣು ಬೆಳಗಿಸಲ್ಪಡಲಿ. ನಾನು ಎಷ್ಟು ಚೆನ್ನಾಗಿದೆ ಎಂಬ ಪ್ರಸಂಗ ಅಲ್ಲ ದೇವರೇ, ನಿನ್ನನ್ನು ಕುರಿತು ನಾನು ಜನರಿಗೆ ತಿಳಿಯಪಡಿಸತಕ್ಕಂಥ ತಿಳುವಳಿಕೆಯನ್ನು ಕೊಡೋದು ಬೇಕೆಂಬುದಾಗಿ ಪ್ರಾರ್ಥಿಸೋಣ. ಆ ಉದ್ದೇಶದ ಪ್ರಸಂಗ ಮಾಡೋಣ. ಆ ಉದ್ದೇಶವು ಜನರನ್ನು ಏನ್ ಮಾಡ್ತದೆ? ಕ್ರಿಸ್ತನ ಪರಿಪೂರ್ಣತೆಗೆ ಅದು ತರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಾಲೆಜ್. ಮತ್ತೆ ಯೋವಾನ 1:16 ವಚನ ಬೇಡ, 1 ಪೇತ್ರ 5ನೇ ಅಧ್ಯಾಯ 7, 8, 9, 10. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಕೇಳಿ, ಚಿಂತೆ ಉಳ್ಳವರೇ, ಚಿಂತೆ ಇಲ್ದಿದ್ದ ಕೈ ಎತ್ತದ ಅಲ್ಲೆಲ್ಲ ಹೇಳ್ರಿ ನೋಡೋಣ. ಯಾರು ಇಲ್ವಾ? ಸರಿ. ಮನುಷ್ಯನಾದ ಮೇಲೆ ಭೂಮಿ ಮೇಲೆ ಚಿಂತೆ ಇದ್ದೇ ಇರ್ತದೆ. ಆದ್ರೆ ಬೈಬಲ್ ಹೇಳ್ತದೆ ನಿಮ್ಮ ಚಿಂತೆನ ಯಾರ ಮೇಲೆ ಹಾಕ್ಬೇಕಂತ? ಆತನ ಮೇಲೆ ಹಾಕಿರಿ. ನಿಮ್ಮ ಮೇಲೆ ಇಟ್ಕೋಬೇಡ, ಆತನ ಮೇಲೆ ಹಾಕ್ರಿ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಮಗಾಗಿ ಚಿಂತೆ ಮಾಡೋರೊಬ್ರು ಇದ್ದಾರೆ ಅಂತ ಹೆಸರು ಗೊತ್ತು. ಮತ್ತೆ ನೀವು ಇಟ್ಕೋಬೇಡಿ, ಆತನ ಹತ್ರ ಕೊಟ್ಬಿಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನೇ ಇಟ್ಕೊಂಡ್ರೆ ಡೇಂಜರ್. ಆತನ ಹತ್ರ ಕೊಟ್ರೆ ಆತನ ಏನು ಈಗ ನೋಡಿ ಕೆಳಗೆ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿ ಏನಾಗಿರಿ ನೀವು ಗಂಟೆ ತರ ಏನ್ ಮಾಡೋದು ಎಲ್ಲ ಮಾಡ್ಕೋಬೇಡ. ನೀನು ಸ್ವಸ್ಥ ಚಿತ್ತನಾಗಿರು. ಏನಾಗಿರಿ ನೀನು? ಫ್ರೆಶ್ ಮೈಂಡ್ ಆಗಿರು, ಕ್ಲೀನ್ ಮೈಂಡ್ ಆಗಿರು. ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಆತನೊಬ್ರು ಇದ್ದಾರೆ. ಸ್ತೋತ್ರಂ. ಯಾರು ಕೈ ಬಿಟ್ರು ಆತನ ನನ್ನ ಕೈ ಬಿಡೋನಲ್ಲ. ಆತನ ಎಂದಿಗೂ ನನ್ನನ್ನ ಕೈ ಬಿಡೋದಲ್ಲ. ಇವುಗಳೆಲ್ಲ ಒಳ್ಳೇದಕ್ಕೆ ಆಗ್ತತೆ. ನಾನು ಇದರಿಂದ ನಮ್ಮ ಮುಂದೆ ಇಂಥ ಸ್ವಚ್ಛ ಚಿತ್ತ ಇರಬೇಕು ನಮಗೆ. ಹೋಯ್ತು, ಮುಗ್ದಾಯ್ತು, ನನ್ನ ಕಥೆ ಆಯ್ತು, ಇದು ಯಾರಿಲ್ಲ, ಹೋಯ್ತು 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 ಹೋಗು. ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಬೇಕೆಂಬುದಾಗಿ ಹುಡುಕುತ್ತಾ ತಿರುಗುತ್ತಾನೆ. ಅವನು ಸಿಂಹನೂ ಅಲ್ಲ, ಸಿಂಹದ ಹಾಗೆ ಗರ್ಜಿಸುವ ಸಿಂಹದ ಉಪಾಯದಲ್ಲಿ ಯಾರನ್ನ ಕಚ್ಚಬೇಕು ಅಂತಲ್ಲ, ಏನ್ ಮಾಡ್ಬೇಕು ಅಂತ. ಅವನಿಗೆ ಅಲ್ಲೂ ಇಲ್ಲ, ಸಿಂಹನೂ ಅಲ್ಲ, ಸಿಂಹದ ಹಾಗೆ ಅಲ್ಲೂ ಕೂಡ ಇಲ್ಲ. ಅವನಿಗೆ ನುಂಗ್ಬೇಕು ಅಂತ. ಅಲ್ಲಲ್ಲ ಅಂದ್ರೆ ಪವರ್ ಸೂಚಿಸಿದ. ಆ ಪವರ್ ತಲೆ ಜಜ್ಜಿ ಬಿಟ್ರು ಪವರ್ ಇಲ್ದಿದ್ದವನಾಗಿದ್ದಾನೆ. ನುಂಗಬೇಕೆಂಬುದಾಗಿ ಅವನೇನ್ ಮಾಡ್ತಿದ್ದಾನಂತೆ, ಹುಡುಕ್ತಾ ಇದ್ದಾನೆ. ಅವ್ನ ಕಣ್ಣು ಕಾಣಲ್ಲ, ಕಾಣುತ್ತೆ, ಹುಡುಕ್ತಾ ಇದ್ದಾನೆ. ರೈಟ್. ನೀವು ನಂಬಿಕೆಯಲ್ಲಿ ದೃಢವಾಗಿ, ನೀವು ಯಾವ್ದ್ರಲ್ಲಿ ದೃಢವಾಗಿರ್ಬೇಕು? ನಂಬಿಕೆ ಅಂದ್ರೆ ಏನ್ ಹೇಳಿ? ಯೇಸು ನಿನಗಾಗಿ ಏನು ಮಾಡಿದ್ದಾರೋ ಅವುಗಳ ವಿಷಯದಲ್ಲಿ ನಂಬಿಕೆ ಇಡುವುದೇ ನಂಬಿಕೆ. ರೈಟ್. ಆಮೇಲೆ ಅವನನ್ನು ಎದುರಿಸಿರಿ. ಅವನನ್ನು ಏನ್ ಮಾಡ್ರಿ? ಎದುರಿಸಿರಿ. ಜಗಳ ಮಾಡ್ರಿ, ಅವನೊಂದಿಗೆ ಹೋರಾಟ ಮಾಡಿ ಅಲ್ಲ, ಎದುರಿಸ್ರಿ. ಎದುರಿಸಿದ್ರೆ ಹೆಂಗೆ? ನಿಮ್ ಮನೆಗೆ ನಾಯಿ ಬಂದ್ರೆ ಮಾಡ್ತೀರಾ? ಹೇಳ್ರಿ, ಛೈ ಚಿಕ್ಕ ಮುಗ್ದೋಯ್ತು. ಮಿಕ್ಕಿದ ಕೆಲಸ ನಾಯಿ ಮಾಡ್ಕೊತದೆ. ಹೌದಾ ಇಲ್ಲ? ಅವನನ್ನ ಏನ್ ಮಾಡ್ರಿ? ಎದುರಿಸಿರಿ. ನಾವೇನ್ ಮಾಡ್ತೀವಿ? ಸೈತಾನ್ ತುಂಬಾ ಹೋರಾಟ ಮಾಡ್ತಾನೆ. ನಮಗಾಗಿ ಪ್ರಾರ್ಥನೆ ಮಾಡ್ರಿ. ಅಯ್ಯೋ ಯಾರೋ ಮಾಡ್ಬಿಟ್ಟಾರೆ, ನಮಗಾಗಿ ಪ್ರಾರ್ಥನೆ ಮಾಡಿ. ಇಲ್ಲಿ ಹೋಗು ಅಲ್ಲಿ ಹೋಗು, ತಲೆ ಇಟ್ಟಿಟ್ಟು ಕೂದಲೆಲ್ಲ ಬಿಡಿಸ್ಕ, ನೀನೇ ಅವನ್ನ ದೊಡ್ಡದಾಗಿ ಮಾಡು. ಬೈಬಲ್ ಹೇಳ್ತದೆ ಕರ್ತನಿಗೆ ವಿಧೇಯರಾಗು. ಸೈತಾನ ಛೈ ಚಿಕ್ಕ ಅಂತ ಹೇಳು. ಅವ್ನು ನಿಮ್ಮನ್ನ ಬಿಟ್ಟು ಏನ್ ಮಾಡ್ತಾನೆ? ನಡ್ಕೊಂಡು ಕೂಡ ಹೋಗೋದಿಲ್ಲ, ಓಡಿ ಹೋಗ್ತಾನಂತೆ. ಲೋಕದಲ್ಲಿರುವ ನಿಮ್ಮ ಸಹೋದರರು
ಅಂತ ಬಾಧೆಗಳನ್ನೇ ಎಂದು ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ. ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ಸ್ವಲ್ಪ ಕಷ್ಟ ಇದೆ, ಭೂಲೋಕದಲ್ಲಿ ಹೋರಾಟಗಳಿದೆ, ಸಮಸ್ಯೆಗಳಿದೆ, ಎಲ್ಲ ಇದೆ. ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಕೈಗಳ ತನ್ನಿ ದೇವರಿಗೆ ಸ್ತೋತ್ರ ಮಾಡೋಣ. ಯೋಗ್ಯ ಸ್ಥಿತಿ ಅಂದ್ರೆ ಯಾವ ಯೋಗ್ಯತೆ? ದೇವರಿಗೆ ಸಮವಾದ ಯೋಗ್ಯದ ಸ್ಥಿತಿಗೆ ನಮ್ಮನ್ನು ತರುವಾತನಾಗಿದ್ದಾನೆ. ಕೈಗಳ ತನ್ನಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಕೃಪೆಗೂ ಆತನ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ನೀವೆಲ್ಲರೂ ಜಲ್ದಿ ಹೋಗಿ ಬನ್ನಿ. ಯಾರು ಮಾತಾಡ